ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಇದರಲ್ಲಿ ಜೀವ ಸಂಬೋಧನಾ ಸ್ಥಳ ನಡೆದದು. ಭಾಳಷ್ಟು ಅದ್ಭುತವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಿಜಗುಂಡ್ರು. ಯಾಕಂದ್ರೆ ಯಾರಿಗೆ ಕರ್ಕೊಂಡು ಹೋಗ್ತಾರೆ? ಮೋಕ್ಷದ ಅಪೇಕ್ಷೆ ಉಳ್ಳಂಥವ್ರಿಗೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇವತ್ತು 6ನೆಯ ಪದ್ಯ ನಾವು ನೋಡೋಣ. ಪದ 5ನೆಯ ಪದದಲ್ಲಿ ಕೂಡ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ ಅನ್ನುವಂಥದ್ದು ವಿಚಾರವನ್ನು ಭಾಳ ಅದ್ಭುತವಾಗಿ ಅವರು ನಮಗೆ ತಿಳಿಸಿದರು. ಇವಾಗ 6ನೇ ಭಾಳ ವಿಶೇಷವಾದಂಥ ವಿಚಾರಗಳು ಇವು. ಅದಕ್ಕೆ ಆ ಥರ ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನ ಕಳೆಯಲರಿಯರು, ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ. ಶಿಷ್ಯನ ಒಂದು ದುಃಖವನ್ನು ನೋಡಿ, ಎಂಥ ದುಃಖ? ಜನನ ಮರಣ ಅನ್ನುವಂಥ ದುಃಖವನ್ನು ನೋಡಿ ಅದರಿಂದ ಪಾರು ಮಾಡುವಂಥವನ್ನ ಯಾರು? ಸದ್ಗುರುನಾಥ. ತಂದೆ ತಾಯಿ ಏನು ಮಾಡ್ತಾರೆ? ಬಂಧಕ್ಕೆ ಗುರಿ ಮಾಡ್ತಾರೆ ಅಲ್ಲ. ಯಾಕಂದ್ರೆ ಎಷ್ಟೋ ಜನ್ಮಗಳಿಂದ ತಂದೆ ತಾಯಿ ಬಂಧು ಬಳಗ ಇವೆಲ್ಲದ್ರ ಮೇಲೆ ನಾವು ಮೋಹ ಇಟ್ಟೋದಕ್ಕಾಗಿ ನಾವು ಬಂಧಕ್ಕೆ ಗುರಿಯಾಗಿದ್ದೇವೆ. ಅದಕ್ಕೆ ಹೇಳ್ತಾರೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳೆಯಲರಿಯರು. ಇಂಥ ಬಂಧನವನ್ನು ಬಿಡಿಸುವಂಥವ್ರು ಜಗತ್ತಿನೊಳಗೆ ಯಾರದಾರ? ಸದ್ಗುರುನಾಥನ ಬಿಟ್ಟರೆ ಯಾರೂ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ, 6ನೆಯ ಪದ್ಯದಲ್ಲಿ ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವನಿಗೆ ಬೋಧನೆ ಮಾಡುವಂಥದ್ದು ಏನು ಹೇಳ್ತಾರೆ? ಅಜ್ಞಾನಿಯಲ್ಲವೇ ನೀನು ಜೀವನೇ ಸುಜ್ಞಾನಿ ಎಂದು ನುಡಿವರೆ ಬಲ್ಲವರು. ನೋಡ್ರಿ ಏನು ಹೇಳ್ತಾರೆ ಅಂದ್ರೆ, ಏನು ಹೇಳ್ತಾರ ಅಂತಂದ್ರೆ, ಅಜ್ಞಾನಿ ಅಲ್ಲವೇ ವಿಚಾರ ಮಾಡ್ಬೇಕು ನಾವು. ಯಾಕೆ ಹೇಳಿದ್ರಿ ಈ ಮಾತು? ಜೀವನೇ, ಅಜ್ಞಾನಿ ಅಲ್ಲವೇ ನೀನು ಜೀವನೇ, ಸುಜ್ಞಾನಿ ಅಂತ ಹೇಳ್ತಾರೇನು ಬಲ್ಲವ್ರು ನಿನಗ ಅಂತಂದರೆ ಇಲ್ಲ. ಯಾಕೆ ಅಂತಂದ್ರೆ, ಈ ಕೆಟ್ಟು ಹೋಗುವಂಥ ಈ ಶರೀರ ಇರ್ತದೇನೋ? ಇಲ್ಲ, ದಿವ್ಸಕ್ಕೆ ದಿವಸ ಕೆಡ್ತಾ ಇದೆ. ಅದಕ್ಕೆ ಇಂಥ ಕೆಟ್ಟು ಹೋಗುವಂಥ ದೇಹದ ಮೇಲಿನ ಮೋಹವನ್ನು ಬಿಡು ಅಂದರೆ ಬಿಡವಲ್ಲಿ, ಇದ್ರ ಮೇಲೆ ಮೋಹವನ್ನು ಬಿಡ್ತಾ ಇಲ್ಲ. ಇದರಲ್ಲೇ ಭಾಳಷ್ಟು ಇಷ್ಟಪಟ್ಟು ಆಸಕ್ತಿಯಿಂದ ಈ ವಿಷಯ ಸುಖಗಳನ್ನು ಪಡಿತೀನಿ, ಇದನ್ನು ಪಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡಕತ್ತಿದೆ. ಏನೋ ವಿಷಯ ಸುಖಗಳನ್ನು ಭೋಗಿಸ್ತೀನಿ ಅಂತೇಳಿ ನಿನ್ನ ಬರೀ ಅದರಲ್ಲೇ ಪ್ರಯತ್ನ ಮಾಡಕತ್ತಿದೆ. ಯಾವುದೋ ಒಂದು ನಿಮಿತ್ತವಿಲ್ಲದೆ ಇರುವಂಥ ಈ ಅರಿಷಡ್ ವರ್ಗಗಳೇನದಾವ, ಅವು ಏನದಾವಂದ್ರೆ ಈ ಕಾಮ ಕ್ರೋಧಾದಿಗಳು ಅನಂತ ಜನ್ಮಗಳಲ್ಲಿ ಇದಕ್ಕಾಗಿ ಜನ್ಮಗಳನ್ನು ಕೊಡ್ತಾ ಬಂದಿದೆ. ಅನಿಮಿತ್ತ ಅರಿಗಳನ್ನಿಪ್ಪ ಅಂತ ಹೇಳಿದ್ರಲ್ಲ, ಇವಕ್ಕಾಗಿ ಪ್ರತಿಯೊಂದು ಜನ್ಮವನ್ನು ಜನ್ಮಾಂತರಗಳಲ್ಲಿ ಇದಕ್ಕಾಗಿ ಕೊಟ್ಕೊತ ಬಂದಿದೆ. ಈಗ ಅದಕ್ಕೆ ಈಗರ ಮಾನವ ಶರೀರ ಬಂದದ್ದು ನಿನಗೆ ಮುತ್ತಿನಂಗೆ ಬಂದದ್ದು. ಅದಕ್ಕೆ ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳ್ತಾರ. ಈ ಶರೀರ ಅಂದ್ರೆ ಸಾಮಾನ್ಯ ಅಲ್ಲ,
ಜಗತ್ತಿನೊಳಗೆ ಅದರಿಂದ ಭಾಳ ಶ್ರೇಷ್ಠ ಐತ್ರಿ ಇದ್ರೆ. ಯಾಕಂದ್ರೆ ನಿನ್ನ ಶರೀರ ನೀನು ವಿಚಾರ ಮಾಡು, ಇದು ಹೆಂಗೆ ಬಂದದ, ಎಷ್ಟು ಪುಣ್ಯದಿಂದ ಬಂದದ ಈ ಶರೀರ ಅಂತ. ಮತ್ತು ಅನ್ಯಾಯವಾಗಿ ಹಾಳು ಮಾಡ್ಕೋತೀಯೇನು ಈ ಶರೀರವನ್ನು? ಅದಕ್ಕೆ ಈ ಒಂದು ಮನುಷ್ಯನ ಶರೀರ, ಈ ದೇಹ ಬಂದಿದೆ ಅಂತಂದಾಗ ಆತ್ಮ ಅನಾತ್ಮ ಅನ್ನುವಂಥದ್ದು ವಿಚಾರ ಮಾಡಿ ನಾವು ಹೇಳ್ತೀವಿ. ಯಾಕಂದ್ರೆ ಬಾಹ್ಯದಲ್ಲೇ ಇದೇ ಶರೀರದಿಂದ ನಾವು ವ್ಯವಹಾರ ಮಾಡ್ತೀವಿ ಅಂತಂದಾಗ ಅಲ್ಲಿ ಏನು ಒಂದು ಅಪೇಕ್ಷೆ ಇರ್ತದೆ ನಮ್ಗೆ. ಬಾಹ್ಯದಲ್ಲಿರುವಂಥ ಸುಖಾದಿಗಳನ್ನು ನಾವು ಬಯಸ್ತೀವಿ, ಭೋಗಗಳನ್ನು ಬಯಸ್ತೀವಿ. ಇದರಿಂದ ಸುಖ ಐತೇನು, ಇದರಿಂದ ಸುಖ ಐತೇನು, ಇದರಿಂದ ಸುಖ ಐತೇನು ಅಂತ ಅದ್ರ ಹಿಂದೆ ಬೆನ್ನು ಬಿದ್ದಿದ್ದೀವಿ. ಅದಕ್ಕೆ ಮಹಾತ್ಮರು ಇಲ್ಲೇನು ಹೇಳ್ತಾರ, ಸುಖದ ಉತ್ಪತ್ತಿಗೆ ಕಾರಣಭೂತವಾದಂಥ ಇಂಥ ಸುಖ ಆಗಬೇಕಾಗಿತ್ತಂದ್ರೆ ನೀವು ಮೊದಲು ಏನು ಮಾಡಬೇಕು, ಈ ಶರೀರದಿಂದ ಏನು ಬಂದಿದೆಯಲ್ಲ, ಶರೀರಕ್ಕೆ ಬಂದಿದೆಯಲ್ಲ, ಇಲ್ಲಿ ಆತ್ಮ ಅನಾತ್ಮವನ್ನು ವಿಚಾರ ಮಾಡಿ ಸುಖಕ್ಕೆ ಕಾರಣೀಭೂತವಾದಂತಹ ಏನು ಪರಮಾತ್ಮನ ಒಂದು ಸ್ವರೂಪವು ನೀನಾಗಕ್ಕೆ ಒಲ್ಲಿ ಅಂತ ಅನ್ನಕತ್ತಿದೆ. ಹೇಳಕತ್ತಾರೆ ಮಹಾತ್ಮರು, ನಿನಗಾಗಿ ಭಗವಂತ ನಿನಗೇನು ಕಡಿಮೆ ಮಾಡಿದಾನೆ? ನಿನಗೆ ತಿನ್ನಕ್ಕೆ ಕಡಿಮೆ ಮಾಡಿದಾನ, ಉಣ್ಣಕ್ಕೆ ಕಡಿಮೆ ಅದಾನ, ಯಾವುದಕ್ಕೆ ಕಡಿಮೆ ಮಾಡಿದಾನೆ? ನಿನಗೆ ಫ್ರೀ 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 ಬಿಟ್ಬಿಟ್ಟಿದ್ದಾನೆ ಎಲ್ಲಷ್ಟು, ಹೌದಲ್ಲ? ಫ್ರೀ. ಆಕಾಶ, ಅಗ್ನಿ, ಯಾಕಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಲ್ಲ ಫ್ರೀ. ನಿನಗೇನು ಕಡಿಮೆ ಬಿದ್ದದಿಲ್ಲಿ, ಹೌದಾ? ಶರೀರ ಬಂದರೂ ಕೂಡ ನಿನಗಿಲ್ಲಿ ಈ ಶರೀರದಿಂದ ನಿಂಥ ಮೋಕ್ಷವನ್ನು ಪಡ್ಕೊಳ್ಬೇಕು, ಇಂಥ ದುಃಖದಿಂದ ನಿನಗೆ ಪಾರಾಗಬೇಕಂತಾನೆ ವೇದ ಉಪನಿಷತ್ತುಗಳೆಲ್ಲ ಬರೆದ ಆತನೇ. ಇದನ್ನು ತಿಳ್ಕೊಂಡು ಸುಖವಾಗಿರಲಿ, ಆನಂದವನ್ನು ಪಡ್ಕೊಳ್ಳಿ ಅಂತ ಇಷ್ಟೆಲ್ಲ ಏನಂದ್ರೆ ಶ್ರುತಿ ಪ್ರಮಾಣಗಳನ್ನು ಬರೆದ್ರವರು. ಯಾರೋ ಭಗವಂತ ಬರೆದ, ಪರಮಾತ್ಮ ಬರೆದ. ಮತ್ತು ಅದು ಅರ್ಥ ಆಗಲಿಲ್ಲಲ್ಲ ಇದಕ್ಕೆ. ಅವಾಗ ಏನು ಮಾಡಿದ, ಗುರು ರೂಪಾಗಿ ಅತ ಬಂದ ಹೇಳಕ್ಕೆ, ತಿಳ್ಸಕ್ಕೆ ಬಂದ. ಈಗೇನು ಹೇಳಕತ್ತೇನತ್ತ ನೋಡು, ನಿನಗೆ ದುಃಖಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಈ ಶರೀರ ಐತೆ. ಶರೀರದ ಮೇಲೆ ಮೋಹ, ಇದು ದುಃಖಕ್ಕೆ ಕಾರಣ ಆಗಿಲ್ಲ ಈ ಶರೀರ. ಆದರೆ ಇದರಿಂದ ನೀನು ಭಾಳಷ್ಟು ದೊಡ್ಡ ಒಂದು ಫಲವನ್ನು ಪಡ್ಕೊಳ್ಬೇಕಾಗ್ಯದ. ಅದಕ್ಕಿಂತ ಶರೀರದೊಳಗೆ ನೀನು ಇದು ನಿಂದು ಅಲ್ಲ, ನಿನ್ನದು ಅಲ್ಲ, ಇದ್ರ ಮೇಲೆ ಮೋಹ ಮಾಡಕ್ಕೆ ಹೋಗ್ಬೇಡ, ಶರೀರದ ಮೇಲೆ ಮೋಹ ಮಾಡಬೇಡ. ಅದಕ್ಕೆ ಈ ಒಂದು ಶರೀರದ ಮೇಲೆ ನೀನು ಮೋಹವನ್ನು ಬಿಟ್ಟು ಅಂಥ ಪರಮಾತ್ಮನ ಸ್ವರೂಪವೇ ನೀನಾಗಕ್ಕೆ ಒಲ್ಲೆ ಅಂತೀಯಲ್ಲ, ಇದಕ್ಕೆ ನಿನಗೇನು ಸುಜ್ಞಾನಿ ಅಂತಾರೆ? ನಿನಗೆ ಮಹಾತ್ಮರು ಹೇಳ್ತಾರೆ, ಯಾವಾಗ ನಿನ್ನನ್ನು ನೀ ತಿಳ್ಕೊಳಕ್ಕೆ ಅಲ್ಲಿ ನಿನ್ನ ಅಪೇಕ್ಷೆ ಪಡಲಿಲ್ಲ ಅಂತಂದ್ರೆ ನೀನು ಅಜ್ಞಾನಿ ಅಂತ ಹೇಳ್ತಾರೆ ಅವರು. ನೀ ಬೇಕಾದಂಥವ್ರು ಇರಲಿ, ಇಲ್ಲಿ ಒಬ್ಬ ರಾಜನೇ ಇರಲಿ, ಯಾರೇ ಇರಲಿ, ದೊಡ್ಡವರ ಅಂತಾಧಿಕಾರಿ ಕೋಟ್ಯಾನುಗಟ್ಟಲೆ ಇರಲಿ, ಎಲ್ಲ ಅಜ್ಞಾನಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೀನು ಸುಜ್ಞಾನಿ ಅಂತ ಹೇಳೋಕ್ಕಾಗ್ತದನ? ಅದಕ್ಕೆ ನೀನು ಪರಮಾತ್ಮನ ಸ್ವರೂಪನೇ ನೀನಿದೆ, ಅದನ್ನು ತಿಳ್ಕೊಳಕ್ಕೆ ಅಂತಿದೆ. ಅದು ಬಿಟ್ಟು ಬರೀ ಶರೀರದ ಮೇಲೆ ಆಸಕ್ತಿ ಇಟ್ಕೊಂಡು ಕುಂತಿದೆ, ಅದ್ರ ಮೇಲೆ ಮೋಹ ಇಟ್ಕೊಂಡು ಕುಂತಿದೆ. ಆ ಶರೀರದ ಮೇಲೆ ಮೋಹವನ್ನು ಬಿಟ್ಟು ಆತ್ಮ ಯಾವುದು ಅನಾತ್ಮ ಯಾವುದು ಅದನ್ನು ವಿಚಾರ ಮಾಡಿ ನೀನು ಅಂತ ಪರಮಾತ್ಮನ ಸ್ವರೂಪ ಆಗ್ತಿ. ಅದನ್ನು ಬಿಟ್ಟು ನೀನು ಏನಂತಂದ್ರೆ ಇದ್ಯಾವುದು ತಿಳ್ಕೊಳ್ಳೋದನ್ನ ಹಂಗೆ ವ್ಯರ್ಥ ಮಾಡ್ಕೊಳಕತ್ತೀಯಲ್ಲ, ನಿನಗೆ ಅಜ್ಞಾನಿ ಅಲ್ಲದೆ ಸುಜ್ಞಾನಿ ಅಂತಾರೆ ನಿನಗೆ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಯಾರು ಅನ್ನಂಗಿಲ್ಲ, ಮಹಾತ್ಮರು ಅನ್ನಂಗಿಲ್ಲ. ಅದಕ್ಕೆ ಜೀವನ ಮಾಡ್ಬೇಕು, ಹೆಂಗೆ ಮಾಡ್ಬೇಕಂದ್ರೆ ಮಹಾತ್ಮರು ಹೌದು ಅನ್ನಂಗೆ ಜೀವನ ಮಾಡ್ಬೇಕಂತ ಹೇಳ್ತಾರೆ. ಶಾಂತರು ಹೊಸದೊಂದು ಬಣ್ಣಿಸುವ ವರ್ತನವನ್ನು ಅಂತ ಹೇಳಿದಾರೆ ಅವರು. ಅಜ್ಞಾನಿಗಳಿಗೆ ಅಜ್ಞಾನಿನೇ ಬೆನ್ನು ಚಪ್ಪರಿಸ್ತಾನ. ನಾನೊಂದು 4 ಮನೆ ಕಟ್ಟಿದೆ, ನೀನೊಂದು 4 ಮನೆ ಕಟ್ಟಿ, ನಾನು ಗಾಡಿ ತೊಗೊಂಡೆ, ನೀನು ಗಾಡಿ ತೊಗೊಂಡೆ, ನಾನು ಅಷ್ಟು ಆಸ್ತಿ ಮಾಡಿದೆ, ನೀನು ಇಷ್ಟು ಆಸ್ತಿ ಮಾಡಿದೆ, ಶಬಾಷ್ ಅಂತ ಅವಕ್ಕೆ ಇವು ಚಪ್ಪರಿಸ್ತಾವೆ, ಇವಕ್ಕೆ ಅವು ಚಪ್ಪರಿಸ್ತಾವೆ. ನಡ್ರ ಕಡೆ ಆಪದಕ್ಕೆ ಅಪ್ಪಣೆ ಅಂತಾರೆ ಮಹಾತ್ಮರು. ಯಾಕೆ ಹುಚ್ಚರು ಏನು ಮಾಡ್ತಾರೆ, ಎಲ್ಲ ಜೋಡ್ಸ್ಕೊಂಡು ಕುಂದಿರ್ತಾವೆ, ಹೌದಲ್ಲ? ಅದ್ರಂಗೆ ಈಗ ನಮ್ದು ಏನಾಗ್ಯದ, ಹುಚ್ಚರು ಸಂತಿ. ಅವು ಸತ್ಯ ಅದಾವೇನು? ಇಲ್ಲ, ಮಿಥ್ಯನೇ ಅದಾವ. ಜಾಗ್ರದಲ್ಲಿ ಮಾತ್ರ ಕಾಣ್ತಾವ, ಮತ್ತು ಸ್ವಪ್ನದಾಗ ಇವು ಯಾವೂ ಇಲ್ಲ. ಅದ್ರೂ ಸತ್ಯ ಅಂದ್ಕೊಂಡು ನಾವು ಸಂಸಾರ ಮಾಡಾಕತ್ತೀವಿ ಎಲ್ಲಷ್ಟು ಅಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಹುಚ್ಚರು ಏನೇನು ಪಡ್ಕೊಳ್ಬೇಕಾಗ್ಯದ ಅದು ಬಿಟ್ಟಾವ, ಇರದೇ ಇರುವಂಥವು ಗಂಟು ಬಿದ್ದಾವ ಅಂತಾರೆ ನೋಡ್ರಿ ಅವರು.
ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಜೀವನ ಬಂದದಿದು ಮಾನವ ಜನ್ಮ, ಅದಕ್ಕೆ ಮನುಜ ಕುಲ ಜನನದ ಲಾಭ ಯಾವುದು ಆರು ನಾನೆಂದು ವಿಚಾರಿಸು. ಮೊದಲು ಈ ಕೆಲಸ ಮಾಡ್ಕೊ, ಆಮೇಲೆ ಉಳಿದದ್ದು. ಮತ್ತು ಹೆಂಗ್ರಿ ಸಾಯೋವ್ರಿಗೆ ಮಾಡ್ಕೋಬೇಕೇನ್ರಿ ಅಂದ್ರೆ, ಸಾಯೋವ್ರಿಗೆ ಯಾಕೆ ಮಾಡಕ್ಕೆ ಹೋಗ್ತಿ? ನಿನ್ನ ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಗುರು ಸಿಕ್ಕ ಅಂತಂದ್ರೆ ಪಾರಾಗಿಬಿಡ್ತಿ, ಜಲ್ದಿನೇ ಪಾರಾಗಿಬಿಡ್ತಿ. ಶರೀರ ಇರ್ತದೆ, ನಿನ್ನ ಫಲ ಸಿಕ್ಬಿಡ್ತದೆ. ಇದು ಶರೀರ ಇರ್ತದ, ನಿಂದೆಷ್ಟು ತೀವ್ರ ಬಯಕೆ ಇರ್ತದ, ಅಪೇಕ್ಷೆ ಇರ್ತದ, ಗುರುನಾಥ ಸಿಕ್ಕ ನಿನ್ನ ಪುಣ್ಯದ ಫಲದಿಂದ ಅಂದಾಗ ಆರಾಮಾಗಿ ನಿನ್ನ ಶರೀರ ಇರೋಷ್ಟಿಗೆ ಮುಕ್ತನಾಗಿಬಿಡ್ತಿದೆ, ಜೀವನ ಮುಕ್ತನಾಗಿಬಿಡ್ತೀವಿ. ಅದಕ್ಕೆ ಇಲ್ಲಿ ಕೂಡ ನಿಜಗುಂಡ್ರು ಕೂಡ ಹೇಳ್ತಾರೆ, ಸುಜ್ಞಾನಿ ಅನ್ನುವಂಥವನ್ನು ವಾಕ್ಯವನ್ನು ಇಟ್ಟಿರಲಿಲ್ಲ, ಸುಜ್ಞಾನಿ ಅನ್ನುವಂಥ ಒಂದು ಶಬ್ದವನ್ನು ಇಟ್ಟರು ಅವರು. ಯಾಕಂದ್ರೆ ಬರೇ ಜ್ಞಾನಿ ಅನ್ನಲಿಲ್ಲ ನೋಡ್ರಿ, ಬರೇ ಜ್ಞಾನಿ ಅನ್ನಲಿಲ್ಲ, ಅಲ್ಲಿ ಸುಜ್ಞಾನಿ ಅನ್ನುವಂಥದ್ದು ಹೆಸರಿಟ್ರು. ಯಾಕಂದರೆ ಎಲ್ಲರಿಗೂ ತಮ್ಮ ತಮ್ಮ ಜ್ಞಾನ ಎಲ್ಲರಿಗೂ ಐತೆ. ನಾನು ಇದ್ದೀನಿ, ನಾ ಹೋಗೀನಿ, ನಾ ಬಂದೀನಿ ಅನ್ನುವಂಥದ್ದು ಎಲ್ಲರಿಗೂ ಸಾಮಾನ್ಯ ಜ್ಞಾನ ಐತೆ. ಅದು ಯಾರು ನಾವು ಇಲ್ಲ ಅಂತ ಅನ್ನಂಗಿಲ್ಲ. ನಾನು ಇದ್ದೀನಿ, ನಾ ಹೋಗಿದ್ದೀನಿ, ನಾ ಬಂದೀನಿ, ಇದು ಸಾಮಾನ್ಯ ಜ್ಞಾನ ಆಗ್ತದೆ. ಆದ್ರೆ ಸಾಮಾನ್ಯ ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗ್ತದೆ ಅಂದ್ರೆ ಸಾಮಾನ್ಯ ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗಂಗಿಲ್ಲ. ಅದಕ್ಕೆ ಅಜ್ಞಾನಕ್ಕೆ ಇದು ಸಾಮಾನ್ಯ ಜ್ಞಾನ ಏನಾಗ್ತದೆ, ಅಜ್ಞಾನಕ್ಕೆ ಸಾಧಕ ಆಗಿರ್ತದೆ, ಬಾಧಕ ಅಲ್ಲದು. ನಾನು ಸದ್ರೂಪನಿದ್ದೇನೆ, ಚಿದ್ರೂಪ ಇದ್ದೇನೆ, ಮತ್ತೆ ಹೆಂಗದಿದೆ ಆನಂದ ಸ್ವರೂಪ ನಾನು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಮತ್ತು ಈ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಏನದಾವ, ಇವು ಮೂರು ನಾವು ದಿನ ಅನುಭವಿಸ್ತೀವಿಲ್ಲ. ಜಾಗ್ರದಲ್ಲೇ ಈ ಸ್ಥೂಲ ಶರೀರ ಐತೆ, ಸ್ವಪ್ನದಲ್ಲೇ ಸೂಕ್ಷ್ಮ ಶರೀರ ಐತೆ, ಮತ್ತು ಸುಸುಪ್ತಿಯಲ್ಲಿ ಕಾರಣ ಶರೀರ ಐತೆ. ಇವು ಮೂರು ಶರೀರಗಳನ್ನು ನಾವೇನು ಅನುಭವ ಮಾಡ್ಕೊಳ್ತೀವಿ, ನಮಗೆಲ್ಲ ಅನುಭವ ಐತಿಲ್ಲ, ಇವು ನಾನಲ್ಲ. ಮೂರು ಶರೀರಗಳು ನಾನಲ್ಲ. ಇವುಗಳನ್ನು ಅರಿಯುವಂಥವನು ನಾನು ಬೇರೆ ಇದ್ದೇನೆ. ಯಾಕಂದ್ರೆ ಜಾಗ್ರದಲ್ಲಿ ವ್ಯವಹಾರವನ್ನು ನಾನೇ ತಿಳ್ಕೊಳ್ತೇನೆ, ಸ್ವಪ್ನದಲ್ಲಿ ವ್ಯವಹಾರ ನಾನೇ ತಿಳ್ಕೊಳ್ತೀನಿ, ನಿದ್ರೆಯನ್ನು ಕೂಡ ನಾನೇ ತಿಳ್ಕೊಳ್ತೇನೆ. ಅಂದ್ರೆ ಇವುಗಳನ್ನು ಅರಿಯುವಂಥವನು ನಾನು ಬೇರೆ ಇದ್ದೀನಿ. ಅಂದರೆ ಹೆಂಗದೀನಿ, ದ್ರಷ್ಟಾಪುರುಷ ಇದ್ದೀನಿ, ನಾನು ತಿಳಿಯುವಂಥವ್ನು ನಾನು ಇದ್ದೀನಿ. ಇವು ತಿಳಿಸಿಕೊಳ್ಳುವಂಥವು ಯಾವುದು, ಈ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಇವೆಲ್ಲ ಹೆಂಗದಾವಂದ್ರೆ ದೃಶ್ಯ ರೂಪವಾಗಿರುವಂಥವು ಅದಾವ. ಇದರಿಂದ ಇವು ನಾನಲ್ಲ. ಇದನ್ನು ತಿಳ್ಕೊಂಡು ಇವುಗಳ ಮೇಲೆ ನಿನ್ನ ಮೋಹ ಏನಿರ್ತದ, ಅಭಿಮಾನ ಏನಿರ್ತದ, ಇವು ಬಿಡುವಂಥದ್ದು. ಈ ರೀತಿಯಾಗಿ ತಿಳ್ಕೊಂಡು ಅದಕ್ಕೆ ಆತ್ಮ ಅನಾತ್ಮ ವಿಚಾರ ಮಾಡುವಂಥದ್ದು ನೋಡ್ರಿ. ಅದ್ಭುತವಾಗಿ ಬಂಗಾರದಾಗ ಏನಾರ ಮಿಕ್ಸ್ ಮಾಡಿದ್ರಂದ್ರೆ ಬೆಲೆ ಜಾಸ್ತಿ ಇರಂಗಿಲ್ಲ, ಹೌದಿಲ್ಲ? ಈಗ ಆಭರಣ ಮಾಡಬೇಕಾದಾಗ ಅದ್ರಾಗ ಒಂದು ಮಿಶ್ರ ಮಾಡ್ತಾರೆ, ಒಂದು ತಾಮ್ರ ಅಥವಾ ಕಂಚು ಗಿಂಚು ಮಾಡಿ ಆಭರಣಗಳನ್ನು ಮಾಡ್ತಾರೆ. ಅದೇ ಪ್ಯೂರ್ ಚಿನ್ನಕ್ಕೆ ಬೆಲೆ ಜಾಸ್ತಿ ಇರ್ತದೆ, ಮೌಲ್ಯ ಜಾಸ್ತಿ ಇರ್ತದೆ. ಅದೇ ಎಲ್ಲ ಮಿಕ್ಸ್ ಮಾಡಿದಕ್ಕೆ ಇಲ್ಲರಿ ಇದಕ್ಕೆ ಅದು ಮಿಕ್ಸ್ ಆಗ್ಯದ್ರಿ ಅಂತ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇರ್ತದೆ, ಹೌದಿಲ್ಲ? ಅದ್ರಂಗ ಇಲ್ಲಿ ಕೂಡ ಏನು ಹೇಳ್ತಾರ, ಇದು ಬೇರ್ಪಡಿಸುವಂಥದ್ದು. ಯಾವ ರೀತಿ ಅಂತಂದ್ರೆ ಆತ್ಮ ಯಾವುದು, ಅನಾತ್ಮ ಯಾವುದು, ಅನಾತ್ಮವಾದಂಥದ್ದು ತೆಗೆದು ಹಾಕೋದು, ಆತ್ಮ ಇರುವಂಥದ್ದು ಆರಿಸ್ಕೊಳ್ಳೋದು. ಆತ್ಮ ಯಾಕಂದ್ರೆ ಇವೆರಡು ಬೆರ್ತಿದಾವೆ. ಇವು 84 ಲಕ್ಷ ಜೀವರಾಶಿಯಿಂದ ಆತ್ಮ ಅನಾತ್ಮ ಎರಡು ಬೆರ್ತಿದಾವೆ. ಬೆರ್ತದಕ್ಕಾಗಿ ನಾವು ಇವತ್ತು ಮತ್ತೆ ಭೂಮಿಗೆ ಬರಬೇಕಾಗ್ಯದ. ಅದಕ್ಕೆ ಈಗೇನಾಗ್ಯದ, ಇವನ್ನ ಸಪ್ರೇಟ್ ಮಾಡೋವಂಥದ್ದು. ಅದಕ್ಕೆ ಇಲ್ಲೇನು, ಈ ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಈ ಕಾಣುವಂಥ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇವು ಯಾವೂ ನನಗಿಲ್ಲ. ಇದನ್ನು ಅರಿಯುವಂಥವ್ನು ನಾನು ದೃಷ್ಟ ಪುರುಷ ಅದೀನಿ, ನಾನು ಯಾವಾಗಲೂ ಇರ್ತೀನಿ, ಜಾಗ್ರದಲ್ಲೂ ಅದೀನಿ, ಸ್ವಪ್ನದಲ್ಲೂ ಅದೀನಿ, ಸುಸುಪ್ತಿಯಲ್ಲೂ ಅದೀನಿ, ನಾನು ಬೇರೆನೇ ಇದ್ದೀನಿ. ಹೌದಲ್ಲ? ನಾವು ತಿಳ್ಕೊಬೇಕು, ಷಡ್ಭಾವ ವಿಕಾರಕ್ಕೆ ಒಳಗಾಗತ್ತದ ನಮ್ಮ ಶರೀರ. ಆದ್ರೆ ನಾನು ಅನ್ನೋನು ಈ ಕೊನೆಯವರೆಗೂ ಚೈತನ್ಯ ಪುರುಷ ಒಂದೇ ಒಬ್ಬನೇ ಅದನ್ನಲ್ಲ. ಅದ್ರಾಗ ಇಲ್ಲಿ ಕೂಡ ಇವುಗಳನ್ನು ತಿಳ್ಕೊಂಡು ಇವುಗಳನ್ನು ಅರಿಯುವಂಥ ದ್ರಷ್ಟಪುರುಷ ನಾನು ಇದ್ದೀನಿ, ನಾ ಬೇರೆನೇ ಇದ್ದೀನಿ ಅಂತ ತಿಳ್ಕೊಂಡು ಇದ್ರ ಮೇಲೆ ಮೋಹವನ್ನು ಬಿಡ್ತಕ್ಕಂಥದ್ದು ಏನದ, ಅದು ವಿಶೇಷ ಜ್ಞಾನ ನೋಡ್ರಿ. ಅದಕ್ಕೆ ಹೇಳಿದ್ದು ನಿಜಗೊಂಡ್ರೆ ಏನೋ ಸುಜ್ಞಾನ, ಸುವಿಚಾರ. ಅದಕ್ಕೆ ಇದು ಮಾಡುವಂಥದ್ದು ಸುಮ್ಮನೆ ಅಲ್ಲ, ಎಲ್ಲರಿಗಿಂತ ವಿಚಾರ ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಅದರಲ್ಲಿ ಭಾಳಷ್ಟು ಮುಂದುವರೆದಂಥವ್ರು ನಾವು ಅಲ್ಲ. ಮಹಾತ್ಮರು ಹೇಳಿದಂಥ ವಿಚಾರ ನೋಡ್ರಿ,
ಇದನ್ನು ನಮ್ಮ ಒಳಗಡೆ ಇರುವಂಥ ಅನಾತ್ಮವಾಗಿರುವಂಥವನು ತೆಗೆದು ಹಾಕೋದು ಹಿಂಗೆ ಹಾಕಿಬಿಟ್ಟಾಗ ಏನಾಗ್ತದೆ ಇಲ್ಲಿ, ಇದನ್ನು ಏನು ವಿಚಾರ ಮಾಡ್ತೀವಿ ಇದಕ್ಕೆ ಸುವಿಚಾರ ಅಂತಾರೆ, ಸುಜ್ಞಾನ ಅಂತಾರೆ, ವಿಶೇಷ ಜ್ಞಾನ ಅಂತ ಹೇಳ್ತಾರೆ. ಇದಕ್ಕೆ ಇಂಥ ಸುಜ್ಞಾನವನ್ನು ಪಡೆಯದೆ ಕೇವಲ ಶರೀರವೇ ನಾನಂತ ತಿಳ್ಕೊಂಡು ಅದ್ರಾಗ ಬುದ್ಧಿ ಉಳ್ಳವನಾಗಿದೆಯಲ್ಲ, ನಿನಗೇನು ಒಳ್ಳೆಯವನಂತಾರ, ನಿನಗೆ ಅಜ್ಞಾನಿ ಅಂತಾರೆ, ನಿನಗೆ ಸುಜ್ಞಾನಿ ಅಂತಾರೇನ? ಈ ದೇಹ ನಾನು ಅಂತ ಅಂದ್ಕೊಂಡು ಕುಂತದಕ್ಕೆ ನಿನಗೇನು ಸುಜ್ಞಾನಿ ಅಂತಾರೆ, ಅಜ್ಞಾನಿ ಅಂತಾರ. ಇಂಥ ಬಿಟ್ಟು ಹೋಗುವಂಥ ಶರೀರ, ಹುಟ್ಟಿದಂಥ ಶರೀರ, ಇದನ್ನು ನಾನು ಅಂದ್ಕೊಂಡು ಇದನ್ನು ಗುತ್ತಿಗಿಡ್ಕೊಂಡು ಕುಂತಿದ್ದೆಲ್ಲ, ಇದು ನಿನ್ನ ಕೈಯಾಗ ಉಳಿತದನಿದು? ಹೋಗ್ಬಿಡ್ತದೆ ಇದು. ಅದಕ್ಕೆ ನಂಬಬೇಡವೋ ಮನುಜ, ನಂಬಬೇಡವೋ, ನಂಬಿ ಕೆಡುವರುಂಟೆ ಮಣ್ಣ ಬೊಂಬೆಯಂತ ತನುವ ನಿಧನ. ಸರ್ಪಭೂಷಣರು ಹೇಳ್ತಾರೆ, ಇದನ್ನು ನಂಬಬೇಡ, ನಂಬಿದೆ ಅಂದರೆ ಹಾಳಾಗ್ತೀವೋ ನೀನು. ಏನು ಅದ್ಭುತ ಹೇಳ್ತಾರೆ ನೋಡ್ರಿ, ನಂಬಬೇಡೋ, ಇದು ಮೋಸ ಅದ ನಿನಗೆ, ಇದರಿಂದ ದೊಡ್ಡ ಮೋಸ ಐತಪ್ಪ. ಮಾಡು, ಅದಕ್ಕೆ ಪ್ರೀತಿ ಮಾಡು, ಆದರೆ ಇದರಿಂದ ಉಪಯೋಗ ತಕ್ಕೋ. ಮನೆಗೆ ಒಂದು ಸಾಮಾನು ತಂದು ಇದರಿಂದ ಉಪಯೋಗ ತಕ್ಕೋಬೇಕಪ್ಪ, ಎಷ್ಟು ಸಾಧ್ಯ ಅದ ಇದರಿಂದ ಮಾಡಬೇಕು, ಉಪಯೋಗ ತಗೊಳ್ಬೇಕು ಅನ್ನುವಂಥ ಮನಸ್ಥಿತಿ ಉಳ್ಳಂಥವನು ಇದೆಯಲ್ಲ, ಇಂಥ ಶರೀರ ಸಾಧನ ರೂಪವಾಗಿ ಬಂದದಂದ್ರೆ ಇದನ್ನು ಸಾಧನೆ ಮಾಡ್ಕೊರೋ. ಈ ಮಾನವ ಶರೀರದಿಂದ ಬಿಡಬೇಡಪ್ಪ. ಮಹಾತ್ಮರ ಒಂದು ಕಿವಿ ಮಾತುಗಳು ರೀ, ನಿಜಗೊಂಡ್ರು ಸತ್ಯವಾಗಿ ಹೆಂಗೆ ಇದನ್ನು ಈ ಗ್ರಂಥದಲ್ಲೇ ಇದ್ದಾರೆ ನೋಡ್ರಿ ಅವ್ರು. ನಿಜಗೊಂಡ್ರು ಬೇರೆ ಎಲ್ಲಿ ಇಲ್ಲ, ನಿಜಗೊಂಡ್ರು ಎಂಥ ಕರುಣಾಮಯಿಗಳ್ರಿ, ಯಾರನ್ನೂ ಬಿಡಂಗಿಲ್ಲ ಅವರು. ಹಂಗೆ ಸಾಯ್ಬೇಡ್ರಪ್ಪ, ಈ ಜನ್ಮ ಪದೇ ಪದೇ ಬರುವಂಥದ್ದಲ್ರಪ್ಪ. ಇದು ಕಳ್ಕೊಂಡ್ಬಿಟ್ರೆ ಮತ್ತೆ ಸಿಗಂಗಿಲ್ಲ ಇದು ಶರೀರ, ಮತ್ತು ಯಾವ ಶರೀರಕ್ಕೆ ಹೋಗ್ತೀರಿ ಗೊತ್ತಿಲ್ಲ. ಅದಕ್ಕೆ ಇದನ್ನು ತಿಳ್ಕೊಳ್ರು, ಮಾಡ್ರಿ. ಅದಕ್ಕೆ ಇದನ್ನು ಬಿಟ್ಟು ನಾನು ಏನಾರ ಮಾಡ್ತೀನಿ ಅಂದರೆ ನಿನಗೆ ಅಜ್ಞಾನಿ ಅಲ್ದು ಇನ್ನೇನು ಅನ್ನೋಕ್ಕಾಗ್ತದೆ ಹೇಳಪ್ಪ. ಅದಕ್ಕೆ ಈ ರೀತಿಯಾಗಿ ನಿನಗೆ ಅಜ್ಞಾನಿ ಅಂತ ಹೇಳ್ಸಿಕೊಳ್ತೀಯಲ್ಲ, ನೀನು ಸುಜ್ಞಾನಿ ಅಂತ ನುಡಿಯೋಕ್ಕಾಗ್ತದೆ. ಈ ಶರೀರ ಇರದೇ ಇರುವಂಥದ್ದು ನಾನು ಅಂದ್ಕೊಳ್ತಿದ್ದಲ್ಲ, ನಿನಗೆ ಅಜ್ಞಾನಿ ಅಲ್ಲದೆ ಇನ್ನೇನು ಸುಜ್ಞಾನಿ ಅಂತ ಹೇಳೋಕ್ಕಾಗ್ತದೇನೋ ಅಂತ ಹೇಳ್ತಾರೆ ನೋಡ್ರಿ. ಮತ್ತು ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ನೀನು ಹೆಂಗಿದೆ, ಚೇತನ ಪುರುಷನಾಗಿರುವಂಥವನು ನೀನು, ಹೌದಲ್ಲ? ಈ ಶರೀರಕ್ಕೆ ನಿನಗೆ ಸಂಬಂಧ ಇಲ್ಲ, ವಿಚಾರ ಮಾಡ್ಬೇಕು ನಾವು. ಶರೀರಕ್ಕೆ ನಮಗೆ ಒಂದು ಚೂರು ಸಂಬಂಧ ಇಲ್ಲ. ಶರೀರನೇ ನಾನು ಅಂದ್ಕೊಂಡು ಬೆರ್ತುಕೊಂಡದಕ್ಕಾಗಿ ನಮಗೆ ಇಷ್ಟೆಲ್ಲ ದುಃಖ ಬಂದಿರುವಂಥದ್ದು. ನಿನಗೆ ಒಳಗಡೆ ಇರುವಂಥ ಚೇತನಕ್ಕೆ ಯಾವ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅನಂತ ಪುರುಷ ಅದನ್ನತ ಇಲ್ಲಿ ಮಿಕ್ಸ್ ಮಾಡಿದ ಮಿಕ್ಸ್ ಶರೀರ ಮತ್ತು ಆತ್ಮಗೆ ಏನು ಮಿಕ್ಸ್ ಮಾಡ್ಕೊಂಡು ಹತ್ಕೊಂತ ಕುಂತಿದೆ, ವಿಚಾರ ಮಾಡು ನೀನು. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀನು ಚೇತನ ಪುರುಷನಿರೋದ್ರಿಂದ ಜಡವಾದ ದೇಹ ನೀನಾಗಂಗಿಲ್ಲ. ಜಡವಾಗಿರುವಂಥದ್ದು ಶರೀರ ಐತೆ, ಇದು ನೀನಾಗಂಗಿಲ್ಲ. ಈಗ ಮನ್ಯಾಗ ನೋಡ್ರಿ ಕರೆಂಟ್ಗಳು ಅದಾವ, ಫ್ಯಾನ್ ಅದಾವ, ಲೈಟ್ ಅದಾವ, ಅವು ಹೆಂಗದಾವ, ಜಡದಿಂದ ಕುಡಿದಾವವು. ಅದೇ ನಾನು ಆಗ್ತೀನೇನು? ಇಲ್ಲಲ್ಲ, ಜಡವಾದಂಥ ವಸ್ತುಗಳದಾವ. ಅದ್ರಾಗ ಒಂದು ಕರೆಂಟ್ ಬಂತಂದಾಗ ನೋಡ್ರಿ, ಚೇತನವಾದಂಥ ಒಂದು ಕರೆಂಟ್ ಬಂತಂದಾಗ ಎಲ್ಲ ಬೆಳಗ್ತಾವೆ. ಆದರೆ ಫ್ಯಾನ್ನಾಗ ಕರೆಂಟ್ ಬೇರೆ ಅದ, ಆಮೇಲೆ ಬಲ್ಫ್ನಾಗ ಕರೆಂಟ್ ಬೇರೆ ಅದ, ಬೇರೆ ಬೇರೆ ಅದ್ರಾಗೆಲ್ಲ ಬೇರೆ ಬೇರೆ ಐತ್ರಿ ಅಂತ ಹೇಳಕತ್ತದ. ಇಡೀ ಜಗತ್ತು ನೋಡ್ರಿ, ಜಗತ್ತಿನಾಗ ಒಂದೇ ಕರೆಂಟ್ ಇರೋದು. ನಾಮ ರೂಪಗಳಿಂದ ಉಪಾಧಿಗಳಿಂದ ನಾನಾ ರೀತಿಯಿಂದ ಬೇರೆ 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 ಕಾಣಿಸ್ತಾವೆ. ಇರೋಂಥದ್ದು ಒಂದೇ ಕರೆಂಟ್, ಹೌದಿಲ್ಲ? ಬೇರೆ ಬೇರೆ ಅದಾವನ್ನ. ಆದರೆ ಅವಕ್ಕೆ ಸಾಮಾನುಗಳಿಗೆ, ಉಪಾಧಿಗಳಿಗೆ ಮತ್ತು ಒಳಗಡೆ ಇರುವಂಥ ಚೇತನಕ್ಕೆ ಏನಾರು ಒಂದೇ ಐತನ? ಕೂಡ್ಯಾವನ ಎರಡು? ಇಲ್ಲ. ಅದು ಕರೆಂಟೇ ಬೇರೆ, ಆ ಬಲ್ಫ್ಗಳು ಅವೆಲ್ಲ ಆ ಸಾಧನಗಳೇ ಬೇರೆ ಅದಾವ. ಅದರಂಗ ಇಲ್ಲಿ ಕೂಡ ಈ ಶರೀರ ಅನ್ನುವಂಥದ್ದು, ಶರೀರದ ಒಳಗಡೆ ಒಬ್ಬ ಕರೆಂಟ್ ಐತಿಲ್ಲಿ, ಚೇತನ ಐತೆ. ಅದಕ್ಕೆ ಇದು ಎಲ್ಲ ತಿರುಗಾಡ್ತದ. ಉಂಡಂಗಾಯ್ತು, ತಿಂದಂಗಾಯ್ತು, ತಿರುಗಾಡ್ದಂಗಾಯ್ತು, ಸಂಸಾರ ಮಾಡ್ದಂಗಾಯ್ತು, ಸತ್ತಂಗಾಯ್ತು, ಹುಟ್ಟಿದಂಗಾಯ್ತು. ಈಗ ನಾವು ಹೊಲ್ದಾಗ ಬಿತ್ತುತ್ತೀವಿಲ್ಲ, ಬಿತ್ತುತ್ತೀವಿ, ಬೆಳಿತೀವಿ, ಮತ್ತು ರಾಶಿ ಮಾಡ್ತೀವಿ, ಮತ್ತು ಬಿತ್ತುತ್ತೀವಿ, ಬೆಳಿತೀವಿ. ಆದ್ರೆ ಭೂಮಿ ಏನಾರು ಬೇರೆ ಆಗ್ಯದನ? ಒಂದೇ ಭೂಮಿ. ಎಷ್ಟು ಕಾಲ ಅಂತ ಬಿತ್ಕೊಂತ ಬಂದಾರ ಹಿರಿಯರೆಲ್ಲ, ಎಲ್ಲರೂ ಬಿತ್ಕೊಂತ ಬಂದಾರ. ಮತ್ತು ಈಗ ನಾವು ಬಿತ್ತುತ್ತೀವಿ, ಮತ್ತು ಹೋಗ್ತೀವಿ, ಮತ್ತು ಉಳಿದವ್ರು ಬಿತ್ತುತ್ತಾರೆ. ಆದ್ರೆ ಭೂಮಿ ಏನಾರ ಬದಲಾವಣೆ ಆಗ್ಯದೇನ? ಒಂದೇ ಇರೋದು. ಅದೇ ರೀತಿ ಕೂಡ ಇಲ್ಲಿ ಏನಾಗ್ಯದ, ನೀ ಚೇತನ ಪುರುಷ ಇರುವಂಥವು ನೀನು ಹಿಂಗೆ ಇದೆ. ಆದರೆ ಶರೀರಗಳು ಬೇರೆ ಬೇರೆ ಬಂದಿದ್ದಾವೆ ನೋಡು.
ಒಂದಲ್ಲ ಎರಡಲ್ಲ, ಅದು ಹೇಳ್ತೀರ್ದು ನಾಯಿ ನರಿ ಹಂಗೆ. ಅದಕ್ಕೆ ಹೇಳ್ತಾರೆ ಹಂಗೆ ಸತ್ಕೋಂತ ಬಂದವನಿದೆ. ಹಂಗಾಗಿ ಶರೀರ ಎಲ್ಲ ಬದಲಾವಣೆ ಆಗಿದ್ದಾವೆ. ಆದ್ರೆ ಒಳಗಡೆ ಇರುವಂಥದ್ದು ಭೂಮಿ ಎಷ್ಟು ಬಿತ್ತಿ ಬೆಳೆದ್ರೂ ಕೂಡ ಭೂಮಿ ಏಕವಾಗಿ ಹೆಂಗಿರ್ತದೋ ಅದ್ರಂಗೆ ಒಳಗಡೆ ಚೇತನ ಪುರುಷ ನೀನು ಒಬ್ಬನೇ ಇದೆ. ಎಷ್ಟೋ ಶರೀರ, ಅದಕ್ಕೆ ಮೊದಲ ಜನ್ಮದ ದೇಹ, ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನು ಓರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿ ಹೋದರಿಂದ. ನೀನು ಅವಾಗೂ ಇದೆ, ಈಗೂ ಇದೆ. ಏಟ್ ಶರೀರಗಳು ಬಂದು ನೀನು ಗಂಟು ಬಿದ್ದರೂ ಕೂಡ ಒಳಗಿರುವಂಥವು ನೀನು ಒಬ್ಬನೇ ಇದೆ. ಹೆಂಗೆ ಹುಟ್ಟಿನಿಂದ ಸಾಯೋವರೆಗೂ ಶರೀರ ಬದಲಾವಣೆ ಆಗಕತ್ತದ, ಹೌದಿಲ್ಲ? ಬಾಲ್ಯ ಹೋಗ್ತದ, ಯೌವನ ಬರ್ತದ, ಮುಪ್ಪು ಬರ್ತದ, ರೋಗ ಬರ್ತದ, ರುಜಿನ ಬರ್ತದ. ಅಲ್ರಿ ಮೊನ್ನೆ ಎಷ್ಟು ಚಂದಿದ್ರು, ಇವತ್ತು ಯಾಕ್ರಿ ಹಂಗಾಗ್ಯಾರಲ್ರಿ? ಅವಾಗ ಭಾಳ ಆರೋಗ್ಯವಂತರಿದ್ರು, ಈಗ ಯಾಕೋ ಹಿಂಗಾಗ್ಯಾರಲ್ರಿ? ಯಾವುದಕ್ಕೆ ಬದಲಾವಣೆ ಆಯಿತು? ಒಳಗಿದ್ದವನು ಬದಲಾವಣೆ ಆಗಿಲ್ಲ, ಶರೀರ ಬದಲಾವಣೆ ಆಗ್ಯದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಶರೀರ ನೀನು ಆಗಂಗಿಲ್ಲ, ನೀ ಹೆಂಗಿದಪ್ಪ ಒಳಗಡೆ ಚೇತನ ರೂಪವಾಗಿರುವಂಥವು, ನೀನು ಹೆಂಗಿದೆ ಪವಿತ್ರ ರೂಪನಾಗಿರುವಂಥವನು. ಅದಕ್ಕೆ ನೀ ಅಷ್ಟು ಪವಿತ್ರನಾಗಿರುವಂಥವನು, ನಿನಗೆ ಯಾವ ಸೂತಕಾದಿ ವಿಧಿಗಳು ನಿನಗಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಾವೆಲ್ಲ ಗಂಟು ಹಾಕ್ಕೊಂಡಿವಿಲ್ಲ ಮನಸ್ಸಿನಲ್ಲಿ, ಒಂದು ಬಿಚ್ಚುತ್ತಾರೆ ನೋಡ್ರಿ. ನಾವೇನು ಮನಸ್ಸಿನಲ್ಲಿ ಗಂಟು ಹಾಕ್ಕೊಂಡಿದ್ದೀವಿ ಅವು ತ್ರಾಸು ಕೊಡಕತ್ತೇವೆ ನಮ್ಗೆ. ಅದು ಹೊಟ್ಟೆಗೆ ಏನಾರ ಒಂದು ಸ್ವಲ್ಪ ಗಡ್ಡಿ ಪಡ್ಡಿ ಆಗ್ಯದಂದ್ರೆ ನೋಡ್ರಿ, ಈಗ ಆರೋಗ್ಯವಾಗಿ ಅದೀವಂತ ಇವತ್ತು ಕುಂತು ಚಂದ ಕೇಳ್ತೀವಿ, ಉಣ್ತೀವಿ, ತಿಂತೀವಿ, ಎಲ್ಲ ವ್ಯವಹಾರ ನಡೆದದು. ಆದ್ರೆ ಎಕ್ಸ್ಟ್ರಾ ಏನಾದರೂ ಶರೀರಕ್ಕೆ ಆಯಿತು ಅಂತ ಒಂದು ಗಂಟೆ ಆಗಿರ್ಬೋದು, ಹೊಟ್ಟೆಗೆ ಏನೋ ಆಗಿರ್ಬೋದು, ಎಕ್ಸ್ಟ್ರಾ ಏನೇ ಆದರೂ ಕೂಡ ಅದೆಷ್ಟು ನೋವು ಕೊಡ್ತದ್ರಿ ನಮ್ಗೆ. ನಮ್ಮಲ್ಲೇ ಶರೀರದಾಗ ಆದಂಥದ್ದೇ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಕೊಡ್ತದಲ್ಲ. ಅದ್ರಂಗೆ ಜನ್ಮಾಂತರದಲ್ಲಿ ಈ ಮೋಹ ಮಾಯ, ಈ ಮಮಕಾರ ಇವೆಲ್ಲ ಏನದಾವ, ಈ ಯಾವುದಂತಂದ್ರೆ ಅದಕ್ಕೆ ಮಾಯ ಮಮತೆ ಎಂಬ ಗಾಯವೂ ಏನಾಗಿದೆ, ಕಾಯದ ಆಸೆಯ ಕಳೆಯದ ಕುಂತೇನೋ ಅಂತ ಹೇಳ್ತಾರೆ ಮಹಾತ್ಮರು. ಒಂದಲ್ಲ ಎರಡಲ್ಲ, ಶರೀರದ ಮೇಲಿರುವಂಥ ಮೋಹ ಆಗಿರ್ಬೋದು, ಮಮತೆ ಆಗಿರ್ಬೋದು, ರಾಗ ದ್ವೇಷ, ಇವೆಲ್ಲ ಏನು ಅದಾವ ಅಂತಂದ್ರೆ ನಿನ್ನಲ್ಲಿ ಗಂಟು ಅದಾವೆ. ಹೃದಯ ಗ್ರಂಥಿ ಅಂತ ಹೇಳ್ತಾರೆ, ಗಂಟುಗಳಿವು. ಆದರೆ ಈ ಗಂಟುಗಳಿದ್ದಾಗ ಯಾರನ್ನ ಹೊಟ್ಟೆಗೆ ಗಡ್ಡಿ ಪೆಡ್ಡಿ ಆಗ್ಯದಂತಾರೆ, ಯಾರನ್ನ ಆರಾಮದೀವಿ ಅಂತ ಹೇಳ್ಯಾರನ? ಇಲ್ರಿ, ಭಾಳ ತ್ರಾಸಾಗ್ಯದ್ರಿ, ದವಾಖಾನಿಗೆ ಹೋಗ್ಬೇಕು, ಬಲು ತ್ರಾಸಾಗ್ಯದ್ರಿ ಅಂತಾರೆ. ಅವ್ರು ಅದಕ್ಕೆ ಆಪ್ರೇಷನ್ ಮಾಡ್ಬೇಕ್ರಿ ಅಂತ. ಇಲ್ಲಿ ಕೂಡ ಆಪ್ರೇಷನ್ ನಡೆದದೆ. ಈಗ ಸದ್ಗುರುನಾಥನಿಂದ ಆಪ್ರೇಷನ್ ನಡೆದದೆ. ಅಂಥವು ನಿನಗೆ ನೋವು ಕೊಡಕತ್ತಾವ ಗಂಟುಗಳು, ಹೃದಯ ಗ್ರಂಥಿ. ಅವು ಗಂಟುಗಳು ನಿನಗೆ ಭಾಳ ನೋವು ಕೊಡಕತ್ತಾವ. ಅದಕ್ಕೆ ಇದು ಒಂದೇ ಜನ್ಮ ಅಲ್ಲ, ಈ ನೋವು ಕೊಡೋಂಥದ್ದು ಒಂದೇ ಜನ್ಮ ಅಲ್ಲ, ಜನ್ಮಾಂತರದಲ್ಲಿ ನೋವು ಕೊಡುವಂಥ ಗಂಟುಗಳು ನಿನಗದಾವ. ಈಗ ಒಂದು ಮೆಲ್ಲಕ್ಕೆ ಅವ್ರು ಆಪ್ರೇಷನ್ ನಡೆಸ್ತಾರೆ ಸದ್ಗುರುನಾಥ. ಇಂಥ ಹೃದಯ ಗ್ರಂಥಿಯನ್ನು ಬಿಡಿಸೋದಕ್ಕಾಗಿ ಆತ ಒಂದು ಆಪರೇಷನ್ ಮಾಡ್ತಾನೆ, ಹೌದಲ್ಲ? ಈ ಗ್ರಂಥಿಗಳನ್ನು ಬಿಡಿಸ್ತಾನತ. ಅದಕ್ಕೆ ಏನು ಹೇಳ್ತಾ ಇದ್ದಾರ, ನಾವು ಒಂದನೇ ನುಡಿ ನೋಡೋಣ. ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದ ನೀನೆಂಬೆ, ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ವಿಡಿದಿರ್ಪೆ ಅಂತ ಒಂದನೇ ನುಡಿಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ನೋಡ್ರಿ, ಯಾಕಂದ್ರೆ ಎಷ್ಟು ಹಗುರು ಅನ್ನಿಸ್ತದಲ್ಲ ಮನಸ್ಸು. ಏನೇನೋ ಗಂಟು ಹಾಕ್ಕೊಂಡ್ಬಿಟ್ಟಿರ್ತೀವಿ ತಲೆಯಾಗ, ಇದ್ದದ್ದಿರಲಾರ್ದು. ಯಾಕಂದ್ರೆ ಇದು ಮೇಲ್ಮಟ್ಟದ ವಿಚಾರಗಳು, ನಿಜಗುಂಡ್ರು ಸಾಮಾನ್ಯ ಅಲ್ಲ. ಗುರುವಿನ ಮೇಲೆ ಅಷ್ಟೇ ವಿಶ್ವಾಸ ಇಟ್ಟು ನಂಬಿಕೆಯಿಂದ ಶ್ರದ್ಧೆಯಿಂದ ಇವು ಯಾರು ನಂಬಿ ವಿಚಾರಗಳನ್ನು ಸ್ವೀಕಾರ ಮಾಡ್ತಾರ ಇದೇ ಜನ್ಮದಲ್ಲಿ ಧನ್ಯರಾಗಿಬಿಡ್ತಾರ್ರಿ ಅಂತ ಅದ್ಭುತ ವಿಚಾರಗಳು ಇವು. ಅದಕ್ಕೆ ಹೇಳ್ತಾರೆ, ಅವ್ರು ಏನು ಹೇಳ್ತಾರ, ಚೈತನ್ಯ ರೂಪ ನಾಗಿರ್ದು ನೀನು ಹೆಂಗಿದೆ, ಚೈತನ್ಯ ರೂಪನಾಗಿರುವಂಥವ್ ನೀನು. ಯಾವುದೇ ಒಂದು ಪರಿಶುದ್ಧವಾಗಿರುತ್ತೆ, ಯಾವ ಕಲ್ಮಶ ಇಲ್ಲ ಇದಕ್ಕೆ. ನಿನ್ನಲ್ಲಿರುವಂಥ ಚೈತನ್ಯ ಯಾವ ಕಲ್ಮಶ ಇಲ್ಲ, ಅದು ಚೈತನ್ಯಕ್ಕೆ. ಅಂದಮೇಲೆ ಎಲ್ಲವನ್ನು ಅರಿಯುವಂಥವನು ನೀನಿದೆ, ಚೇತನ ಪುರುಷ ಇದೀನೇನು. ನಿನ್ನನ್ನು ಅರಿಯುವಂಥದ್ದು ಏನಾರು ಐತೇನು ಜಗತ್ತಿನ ಒಳಗಂದ್ರೆ, ನಿನ್ನನ್ನು ಅರಿಯುವಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನು ಅರಿಯುವಂಥವು ನೀನೇ. ಅದರಿಂದ ಇಲ್ಲಿ ಕೂಡ ಹೇಳ್ತಾರವರು, ಇಲ್ಲಿ ಮೈತ್ರಾದೇವಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಎಲ್ಲವನ್ನ ಅರಿಯತಕ್ಕಂಥವನು, ಎಲ್ಲವನ್ನ ಅರಿಯತಕ್ಕಂಥವನು ಯಾರು ಅಂದ್ರೆ, ಈ ಯಾಜ್ಞವಲ್ಕ್ಯರು ಭಾಳಷ್ಟು ಹೇಳಿದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದಾರೆ. ಏನು ಹೇಳಿದಾರೆ,
ಇದೇ ವಿಷಯದಲ್ಲಿ ಕೂಡ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಹೇಳಿದ್ದಾರೆ ಅವರು. ಮತ್ತೆ ಕೂಡ ಇನ್ನೂ ಏನು ಹೇಳ್ತಾರಂತಂದ್ರೆ ಇದೇ ವಿಷಯಕ್ಕೆ ಶ್ರೀಮನ್ ನಿಜಗುಂಡ್ರು ಹೇಳ್ತಾರ, ಮೀರಬಾರದ ಚಿತ್ತೆ ನಿನ್ನ ನಿಜವೆಂದು ಹೇಳಿದ್ದಾರೆ. ಯಾಕಂದ್ರೆ ಮೀರಬಾರದ ಚಿತ್ತೆ, ನಿನಗಿಂತ ಏನಾರು ಇನ್ನೊಂದು ವಸ್ತು ಐತೆ ಅರಿಲಿಕ್ಕೆ ಅಂತಂದ್ರೆ ಇಲ್ಲಿ ಜಗತ್ತಿನೊಳಗೆ ಇಲ್ಲವೇ ಇಲ್ಲ, ನಿನಗಿಂತ ಅರಿಯುವಂಥದ್ದು ಯಾವುದೂ ಇಲ್ಲಲ್ಲಿ. ನಿಜಗುಂಡ್ರು ಹೇಳ್ತಾರೆ ಈ ಮಾತನ್ನು. ಯಾಕಂದ್ರೆ ಇಂಥ ನೀನು ಇಲ್ಲಿ ಭಾಳಷ್ಟು ತನ್ನ ಜ್ಞಾನನೂ ಇಲ್ಲ ಮತ್ತು ಅನ್ಯರ ಜ್ಞಾನನೂ ಇಲ್ಲ. ಇಂಥ ಒಂದು ಜಡವಾಗಿರ್ತಕ್ಕಂಥ ಪಂಚಭೂತದಿಂದ ಕೂಡಿದಂಥ ಇದು ಉತ್ಪತ್ತಿಯಾದಂಥ ಈ ದೇಹ ನಾನು ಅಂತೀಯಲ್ಲ, ನೀನು ಕಡಿ ದೇಹ ಕಡಿ. ಇದು ಅಪವಿತ್ರದಿಂದ ಮಲಮೂತ್ರದಿಂದ ತುಂಬಿದಂಥದ್ದು, ಇದು ನಾಶ ಆಗಿರುವಂಥದ್ದು, ಜಡದಿಂದ ಕೂಡಿದಂಥದ್ದು ಇಂಥ ಶರೀರ ಎಲ್ಲಿ? ನೀನು ಚೈತನ್ಯ ರೂಪನಾಗಿರುವಂಥವು ನೀನು ಎಲ್ಲಿಯಪ್ಪ? ಯಾಕಂದ್ರೆ ಇದಕ್ಕೆ ಈ ಶರೀರ ಹೆಂಗೈತೆ ಅಂದ್ರೆ ರಕ್ತ, ಮಾಂಸ, ಅಸ್ಥಿ, ನರ ಈ ಎಲ್ಲವುಗಳಿಂದ ಕೂಡಿದಂಥದ್ದು ಈ ಶರೀರದ. ಇದು ಅತಿ ಅಶುದ್ಧವಾಗಿ ಅದ ಇದು ಶರೀರ. ನಮ್ಮ ಅನುಭವಕ್ಕೆ ಐತಿಲ್ಲ, ಇದು ಅನುಭವಕ್ಕದ. ಮತ್ತು ಅಪವಿತ್ರವಾಗಿರುವಂಥ ಶರೀರ ಇದು. ನೀನು ಹೆಂಗಿದೆ ಒಳಗಡೆ ಇದ್ದಾತ ಅತಿ ಶುದ್ಧನಾಗಿರುವಂಥವನು, ಪವಿತ್ರ ರೂಪನಾಗಿರುವಂಥವನು. ಈ ದೇಹ ಹೆಂಗದ? ದುಃಖದಿಂದ ಕೂಡಿದಂಥದ್ದು, ದುಃಖ ರೂಪವಾಗಿರುವಂಥದ್ದು ಶರೀರ. ನೀನು ಹೆಂಗಿದೆ? ಸುಖರೂಪನಾಗಿರುವಂಥವ್ನು ನೀನಿದೆ, ಯಾವಾಗಲಿರುವಂಥವ್ನು ನೀನಿದೆ. ಈ ದೇಹ ಸತ್ತ ಮೇಲೆ ಅಂತ ಅನ್ಕೋಬೇಡ್ರಿ, ಸತ್ತ ಮೇಲೆ ಹೋಯ್ತು ಅನ್ಕೋಬೇಡ್ರಿ. ದಿವಸ ಸಾಯ್ತೀವಿ, ದಿವಸ ಹುಟ್ಟುತ್ತೀವಿ. ವಿಚಾರ ಮಾಡ್ಬೇಕು ನಾವು. ಒಂದು ಸ್ವಲ್ಪ ಸಾಯ್ತೀವಿ ಅಂದ್ರೆ ಒಂದು ಸ್ವಲ್ಪ ಟೈಮ್, ರಾತ್ರಿ ಮಲಗಿ ಬೆಳಗ್ಗೆ ಹೇಳೋಷ್ಟಿಗೆ ಮತ್ತೇನು ಸತ್ತಿರ್ತೀವಿ ಏನು ಬದುಕಿರ್ತೀವಿ? ಸತ್ತೇ ಇರ್ತೀವಿ. ಮುಂಜಾನೆ ನೋಡ್ರಿ, ನಾವು ಮುಂಜಾನೆ ಎದ್ದು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ರಾತ್ರಿ ನಾವು ಮಲಗಬೇಕಾದ್ರೆ ಮುಂಜಾನೆ ಹೇಳ್ತೀವಿ, ಗ್ಯಾರಂಟಿ ಇಲ್ಲ. ನಾವು ಮಲಗಿರ್ತೀವಿ, ಮತ್ತು ವಾದ ಉಸಿರು ಆ ಕಡೆ ಹೋಗ್ಬೋದು, ಮತ್ತು ಮುಂಜಾನೆ ಎದ್ದು ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಅದು. ಮತ್ತು ಆದರೂ ಒಂದು ಆಸೆ ಇಟ್ಕೊಂಡು ಮಲಗ್ತೀವಿ, ನಾಳೆ ಇಂಥ ಕೆಲಸ ಮಾಡ್ಬೇಕ್ರಿ, ಇಂಥದ್ದು ಮಾಡ್ಬೇಕ್ರಿ ಅಂತ ಆಸೆ ಇಟ್ಕೊಂಡೇ ಮಲಗಿರ್ತೀವಿ. ಆದರೆ ಹೇಳ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ಹೌದಲ್ಲ? ಇದು ಒಂದು ಸಣ್ಣ ಸಾವು. ದಿವಸ ಸಾಯ್ತೀವಿ, ಅದು ಅನುಭವ ಆದ ನಮಗೆ. ಮತ್ತು ಸತ್ತಾಗೆ ನಮ್ಗೆ ಯಾವ ವಿಷಯಗಳು ಗೊತ್ತಾಗಂಗಿಲ್ಲ ನೋಡ್ರಿ. ಏನು ಗೊತ್ತಾಗ್ತದೆ ಹೇಳ್ರಿ ನಮ್ಗೆ? ಶರೀರದ ಬಗ್ಗೆ ಗೊತ್ತಾಗ್ತದ, ವ್ಯವಹಾರದ ಬಗ್ಗೆ ಏನಾರು ಐತೆನಲ್ಲಿ ನಿದ್ರೆ ಒಳಗೆ. ಶರೀರ ಗೊತ್ತಿಲ್ಲ, ಹೆಂಡತಿ ಮಕ್ಕಳು ಗೊತ್ತಿಲ್ಲ, ನೀವು ಮಾಡುವಂಥ ಕೆಲಸ ಗೊತ್ತಿಲ್ಲ, ರೊಕ್ಕ ಗೊತ್ತಿಲ್ಲ, ರೂಪಾಯಿ ಗೊತ್ತಿಲ್ಲ, ಆಲ್ಮರಿ ತುಂಬ ರೊಕ್ಕ ಇಡು, ಗಾಡಿ ಇಡು, ಆಸ್ತಿ ಅಂತ ಯಾವುದೂ ಇಲ್ಲ. ಸುಸುಪ್ತಿ ಒಳಗೆ ಏನಿಲ್ಲ, ಆರಾಮಾಗಿ ಏನಿಲ್ಲ ನೋಡ್ರಿ. ಶರೀರ ಕೂಡ ಎಲ್ಲಿ ಬಿದ್ದಿರ್ತದೆ ಗೊತ್ತಿರಂಗಿಲ್ಲ ನಿಮ್ಗೆ. ಅದಕ್ಕೆ ಇಂಥ ಒಂದು ಶರೀರವಾಗಿರುವಂಥದ್ದು ಈ ದೇಹ ಹೆಂಗದ, ಇದು ಮತ್ತೆ ನಾವು ಏನು ಹೇಳ್ತೇವೆ, ಈ ಮತ್ತು ಶರೀರ ಬಂಧುಗಳನ್ನೇ ಹಲವಾರು ವ್ಯವಹಾರಗಳು ಶುರುವಾಗಿಬಿಡ್ತವೆ ಈ ಶರೀರದಿಂದ. ಅದಕ್ಕೆ ನೀನು ಹೆಂಗಿದೆ ಅಂತಂದರೆ ಇವೆಲ್ಲವನ್ನು ಅರಿಯುವಂಥವು ನೀನಿದೆ. ಜಾಗ್ರವನ್ನು ಅರಿತಿದೆ, ಸ್ವಪ್ನವನ್ನು ಅರಿತಿದೆ, ಸುಸುಪ್ತಿಯನ್ನು ಅರಿಯುವಂಥ ಸುಖ ಪುರುಷ ನೀನಿದೆ. ಆದರೆ ಎಲ್ಲದರಲ್ಲಿ ನೀನಿದೆ, ಅದರ ಶರೀರ ಇಲ್ಲ. ಜಾಗ್ರದಲ್ಲಿ ಮಾತ್ರ ಶರೀರ ತೋರ್ತದೆ, ಸ್ವಪ್ನದಲ್ಲಿ ಶರೀರ ತೋರಂಗಿಲ್ಲ. ಅನುಭವ ಐತಿಲ್ಲ ಎಲ್ರಿಗೆ? ಕನಸಿನಲ್ಲಿ ಏನಾರ ಈ ಶರೀರ ಕೆಲಸ ಮಾಡ್ತದೇನ? ಇಲ್ಲ. ಸುಸುಪ್ತಿಯಲ್ಲಿ ಈ ಶರೀರ ಅದೇನು? ಗಾಢವಾದ ನಿದ್ರೆ. ಸುಸುಪ್ತಿ ಅಂದರೆ ಗಾಢವಾದ ನಿದ್ರೆ. ನಿದ್ರೆ ಒಳಗೆ ಈ ಶರೀರ ಐತೇನು? ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ರೊಕ್ಕ, ರೂಪಾಯಿ, ನಮಗೇನು ಕಷ್ಟ ಆಗ್ಯದ ಅಂತ ಅಳುತ್ತಿರ್ತೀವಿ ನೋಡ್ರಿ. ಭಾಳ ಕಷ್ಟ ಆಗ್ಯದ್ರಿ ಅಂತೀವಿ. ಕಷ್ಟ ಅದನು? ಶರೀರಕ್ಕೆ ರೋಗ ರುಜಿನಗಳು ಕಾಣ್ತಾವೇನ ನಿದ್ರೆ ಒಳಗೆ? ಏನೂ ಇಲ್ಲ, ಏನೊಂದು ಇಲ್ಲ. ಹಾಗಂದ್ರೆ ಸುಳ್ಳಂತ ತಿಳ್ಕೊಂಬಿಡೋದು. ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ, ಇದು ಕನಸು 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 ಅಂತ ತಿಳ್ಕೊಂಬಿಡು. ಅದು ದುಃಖ ಬಂದ್ರೂ ಅದಕ್ಕಂತ ಕುಂದಿರ್ಬೇಡ, ಸುಖ ಬಂದ್ರೆ ಮೆರಿಲಿಕ್ಕೆ ಹೋಗ್ಬೇಡ. ನೀನು ಯಾವುದಕ್ಕೂ ಒಳಗಾದಂಥವನ್ನಲ್ಲ. ನಮ್ಮ ಅನುಭವ ನೋಡ್ಕೊಂಡೆ ನೀನು ಗಟ್ಟಿ ಮಾಡ್ಕೊ. ಹೌದು, ನಾನು ಜಾಗ್ರದಲ್ಲಿ ಇಷ್ಟೆಲ್ಲ ಸಂಸಾರ ವ್ಯವಹಾರ ಇಷ್ಟೆಲ್ಲ ಮಾಡ್ತೀನಿ, ನಿದ್ರೆ ಸ್ವಪ್ನದಲ್ಲೇ ಇಲ್ಲ. ಇದು ಸಂಸಾರ ಅಂದರೆ ಈ ಜನನ ಮರಣ ಅನ್ನುವಂಥದ್ದು, ಈ ಶರೀರ ಅನ್ನುವಂಥದ್ದು ಇಲ್ಲ ಅಂತಂದ ಮೇಲೆ ಇದು ಹುಟ್ಟಿದ್ದನ್ನು ನಮಗೆ ಸಂಬಂಧ ಇಲ್ಲ, ಸತ್ತದ್ದೂ ಸಂಬಂಧ ಇಲ್ಲ. ಯಾಕಂದರೆ ನಿದ್ರೆ ಒಳಗಿಲ್ಲ ನೋಡ್ರಿ, ಸ್ವಪ್ನದಾಗೂ ಇಲ್ಲ, ಸುಸುಪ್ತಿ ಒಳಗೂ ಇಲ್ಲ ಈ ಶರೀರ. ಅಂದ್ರೆ ನಾವೇನು ಮಾಡ್ತೀವಿ ಎಲ್ಲ ಸುಳ್ಳು ಅಂತ ಗಟ್ಟಿ ಮಾಡ್ಕೊ. ಅದಕ್ಕೆ ಪರಮಾತ್ಮ ಪ್ರಾಕ್ಟಿಕಲ್ಲಾಗಿ ಇಟ್ಟಿದ್ದಾನೆ, ಇದನ್ನು ತಿಳ್ಕೊಂಡು ಗಟ್ಟಿ ಮಾಡ್ಕೊ. ಹೌದಲ್ಲಪ್ಪ,
ಹೆಣ್ತಿನೇ ಸತ್ಯದ ಅಂತ ಹೆಣ್ತಿ ಮೇಲೆ, ಮಕ್ಕಳ ಸತ್ಯ ಅಂತ ಮಕ್ಕಳ ಮೇಲೆ, ಸಂಸಾರ ಮಾಡುವಂಥದ್ದು ಎಲ್ಲೋಟು ಸತ್ಯ ಅದ, ನನ್ನ ಶರೀರ ಸತ್ಯ ಅಂತ ಏನು ಬಡ್ಕೊಂಡು ಕುಂತಿದ್ದೆಲ್ಲ. ಮತ್ತು ನಿದ್ರೆ ಒಳಗೆ ಹಿಡ್ಕೋ, ಸ್ವಪ್ನದಲ್ಲೇ ಹಿಡ್ಕೋ, ಓಸು ಮಂದಿನ ಹಿಡ್ಕೋ, ನಿದ್ರೆಯಲ್ಲಿ ಹಿಡ್ಕೋ, ಯಾರು ಬೇಡ ಅಂತಾರೆ ನಿನಗೆ? ಅಲ್ಲಿ ಯಾಕೆ ಬಿಟ್ಟು? ಸುಳ್ಳು ಐತಿ ನೋಡಪ್ಪ ಅಂತ ತೋರ್ಸಕ್ಕೆ ಭಗವಂತ ಇಟ್ಟದ್ದು. ಇದೆಲ್ಲ ನೀ ಏನು ಮಾಡಾಕತ್ತಿದಿ? ನಂಬಿ ಹಾಳಾಗಬೇಡ. ಇದನ್ನು ಕಟ್ಕೊಂಡು ಹೋಗಬೇಡ. ನೀನು ಇದನ್ನು ಬಿಸಾಕಿ ಇಲ್ಲೇ ಕಟ್ಕೊಂಡು ಬಂದಿದ್ದಿ, ಏನೇನು ಭಾವನೆಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದಿ. ಗುರುನಾಥ ನಿನಗೆ ಸಿಕ್ಕಾನ ತಿಳ್ಕೊಂಡು ಓಸಿ ಇಲ್ಲೇ ಬಿಸಾಕು. ಯಾವುದೂ ಇಲ್ಲ, ಇದೆಲ್ಲ ಕನಸು ಅಂತ ಹೇಳಿದಾರೆ ಅವ್ರು. ನೀನೇನು ಹುಟ್ಟಿನಿಂದ ಸಾಯೋವರಿಗೆ ಇದಕ್ಕೆ ಬಡ್ದಾಡ್ತಿ, ಇದು ಕನಸು, ನೀನು ನಂಬಬೇಡ ಅಂತಾರೆ ನೋಡ್ರಿ ಮಹಾತ್ಮರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಆದ್ರೆ ನಿನ್ನ ಒಳಗಡೆ ಇರುವಂಥ ಚೇತನ ಒಂದು ಐತಲ್ಲ, ಚೈತನ್ಯವಾಗಿರುವಂಥದ್ದು ಒಂದು ಐತಲ್ಲ, ಅದು ಯಾವಾಗಲೂ ಇರುವಂಥದ್ದು ಐತೆ. ಅದಕ್ಕೆ ನಿನ್ನ ಸತ್ಯ ಸ್ವರೂಪನ ಯಾವಾಗಲೂ ಇರುವಂಥವು ನೀನಿದೆ. ಶರೀರ ಒಂದು ಕಾಲದಲ್ಲಿ ತೋರಿ ಇನ್ನೂ 2 ಕಾಲದಲ್ಲಿ ತೋರಂಗಿಲ್ಲ. ಈ ಸಂಸಾರ ಯಾವುದೋ ಒಂದು ಕಾಲದಲ್ಲಿ ತೋರಿ ಇನ್ನೂ 2 ಕಾಲದಲ್ಲಿ ತೋರಂಗಿಲ್ಲ. ಅದಕ್ಕೆ ಇದು ಮಿಥ್ಯೆ ಐತೆ ಅಂತ ತಿಳ್ಕೊಂಬಿಡಿ ನೀವು ಮಾಡುವಂಥದ್ದೆಲ್ಲ. ಅದಕ್ಕೆ ನಿನಗೆ ಮತ್ತು ಈ ಒಳಗಡೆ ಇರುವಂಥ ಚೈತನ್ಯ ಪುರುಷನಿಗೆ ಮತ್ತು ಈ ದೇಹಕ್ಕೆ ಯಾವ ರೀತಿಲಿಂದ ಸಂಬಂಧ ಇಲ್ಲ. ಯಾವ ರೀತಿ ಸಂಬಂಧ ಇಲ್ಲ. ದೇಹ ಸಂಬಂಧವಿಲ್ಲದೆ ಇಲ್ಲಿ ಇರ್ತಕ್ಕಂಥದ್ದೇನದ. ಯಾಕಂದ್ರೆ ಈ ದೇಹ ನಿನಗೆ ಸಂಬಂಧ ಇಲ್ಲ. ಆದರೆ ನೀನು ಏನು ಮಾಡಕತ್ತಿದಿ? ದೇಹ ನಿನ್ನ ಒಳಗಡೆ ಇರುವಂತಹ ನಿನಗೆ ಶರೀರಕ್ಕೆ ಸಂಬಂಧ ಇಲ್ಲ. ಆದರೂ ಕೂಡ ಜನನ ಹುಟ್ಟಿದಾಗ ಸೂತಕ ಅಂತಿದೆ, ಹೌದಾ? ಹುಟ್ಟಿದಾಗಿರ್ಬೋದು, ಏನಾರ ಆದಾಗಿರ್ಬೋದು, ಸತ್ತಾಗಿರ್ಬೋದು. ಇದರ ನೇಮವನ್ನು ಹಿಡ್ಕೋತಿದೆ. ಭಾಳ ನೇಮ ನಿತ್ಯಗಳು ಮಾಡ್ತೀವಿ ನೋಡ್ರಿ. ಆ ಸೂತಕ ಈ ಸೂತಕ, ಅದಾಯಿತು ಇದಾಯಿತು ಅಗಲಾಯಿತು, ಏನು ಭಾಳಷ್ಟು ಎಷ್ಟು ಹಿಡ್ಕೊಂಡಿದ್ವಿ ಹೇಳ್ರಿ ನಾವು. ಅದಕ್ಕೆ ಸೂತಕ ಬಂತಂತೀವಿ. ಅದಕ್ಕೆ ಇದನ್ನೆಲ್ಲ ಹಿಡಿದು ಯಾರಾದರೂ ಏನಾದರೂ ಹಿಡ್ಕೊಂಡು ನೇಮವನ್ನು ಹಿಡಿದು ಯಾರಾದರೂ ಮುಟ್ಟಿದ್ರೆ ಏನಂತಾರೆ? ಮೈಲಿಗೆ ಆಯ್ತಪ್ಪ ಅಂತ ಹೇಳ್ತೀವಿ. ಯಾವುದನ್ನು ಹಿಡ್ದಾಗ ಏನಾಗುತ್ತೆ? ಮೈಲಿಗೆ ಆಗ್ತೀವಿ. ಅದರ ಮೈಲಿಗೆ ಉಂಟೆ. ಯಾಕಂತಂದ್ರೆ ಈ ವಿಚಾರವನ್ನು ತಿಳ್ಕೊಂಡು ಶರೀರನೇ ಬೇರೆ, ಒಳಗಡೆ ಇರುವಂಥ ಚೈತನ್ಯನೇ ಬೇರೆ. ಮತ್ತು ಯಾರಿಗೆ ಹೇಳ್ತೀನಿ ಸೂತಕ ಅಂತೇಳಿ? ಈ ನೇಮವನ್ನು ಹಿಡ್ಕೊಂಡು ಯಾರಾದರೂ ಮುಟ್ಟಿದ್ರೆ ಮೈಲಿಗೆ ಉಂಟೆ, ಸೂತಕ ಆಗ್ತದೇನ ನಿನಗೆ? ನಿನ್ನ ಒಳಗಡೆ ಇರುವಂಥವ್ನು ಸಿಗ್ತಾನೇನ? ಯಾವ ಕಾಲದಲ್ಲಿ ನಿನಗೆ ಯಾವ ಸೂತಕಗಳು ಇಲ್ಲ ನೋಡ್ರಿ. ಯಾವುದು ಸಂಬಂಧನೇ ಇಲ್ಲ ನಿನಗೆ. ಅಂದ್ರೆ ಕೇವಲ ನೀ ಹೆಂಗಿದೆ ಅಂದ್ರೆ ನಿರ್ಮಲವಾಗಿರುವಂಥವನಿದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಈ ನುಡಿಯಲ್ಲಿ ಎಂಥ ಅದ್ಭುತವಾಗಿ ಹೇಳ್ತಾರೆ ಅವರು. ಚೈತನ್ಯ ರೂಪನಾಗಿರ್ದು ಮತ್ತು ನಾವು ವಿಚಾರ ಮಾಡ್ಬೋದು ಇಲ್ರಿ. ಮತ್ತು ವೇದಗಳಲ್ಲಿ ಹೇಳ್ಯಾರಲ್ರಿ, ಸೂತಕ ಹೇಳ್ಯಾರ, ಅದು ಸೂತಕ ಆಯಿತು ಇದು ಸೂತಕ ಆಯಿತು, ಮತ್ತು ಹುಟ್ಟಿದಾಗ ಮಡಿ ಮೈಲಿಗೆ ಅಂತ ಹೇಳ್ತಾರೆ, ಸತ್ತಾಗ ಆ ಸೂತಕ ಈ ಸೂತಕ ಅಂತ ಹೇಳ್ತಾರೆ, ಮತ್ತು ಅದು ಮುಟ್ಟಬಾರ್ದು ಇದು ಮುಟ್ಟಬಾರ್ದು ಅಂತಾರೆ, ಆ ನೇಮ ಈ ನೇಮ ಅಂತ ಭಾಳ ಹೇಳ್ಯಾರಲ್ಲ. ಮತ್ತು ಗುರುಗಳ ಹೇಳ್ತಾರೆ, ನಮ್ಗೆ ಕೆಲವು ವಿಚಾರಗಳು ಬರ್ತಾವೆ. ಭಾಳಷ್ಟು ಮಂದಿ ಗುರುಗಳ ಹೇಳಿದಾರೆ ರೀ, ಇದ್ರಾಗ ಹೇಳಿದಾರ, ವೇದಗಳಲ್ಲೇ ಹೇಳಿದಾರ ಅಂತ ಹೇಳಿದಾರೆ. ಅದಕ್ಕೆ ನಾವು ಮಾಡಕತ್ತೀವಿ. ಹೇಳ್ತಾರ, ಅವ್ರು ಹಂಗೂ ಹೇಳ್ತಾರ. ಮತ್ತು ಇವ್ರದ್ದು ಯಾಕಂಡು ನಂಬಬೇಕು, ಅವ್ರದ್ದು ಯಾಕಂಡು ಅವ್ರು ನೋಡಿದ್ರೆ ನೇಮ ನಿತ್ಯಗಳನ್ನು ಮಾಡಂತಾರೆ, ಇವ್ರು ನೋಡಿದ್ರೆ ಹಿಂಗೆ ಏನು ಬೇಕಾಗಿಲ್ಲ ನಿನಗಂತಾರೆ. ಅಂತಂದ್ರೆ ನಾವು ಯಾವುದನ್ನು ತಿಳ್ಕೊಬೇಕಂತ ಪ್ರಶ್ನೆಗಳು ಬರ್ತಾವೆ ಸಹಜವಾಗಿ ಫಸ್ಟಿಗೆ ಕೇಳೋರಿಗೆ. ಹೌದು ಹೇಳಿದಾರ, ಅದರಲ್ಲೂ ಹಿಂಗೂ ಹೇಳಿದಾರ ಹಂಗೂ ಹೇಳಿದಾರ. ಆದ್ರೆ ಸಣ್ಣ ಮಗು ಇದ್ದಾಗ ರೊಟ್ಟಿ ಉಣಕ್ಕೆ ಬರ್ತದ ನಿನಗೆ? ಬರಂಗಿಲ್ಲ. ಅವಾಗ ಏನು ಮಾಡ್ತಾರೆ? ಮೆತ್ತಗೆ ಅನ್ನ ಕೊಡ್ತಾಳೆ, ಹಾಲು ಕೊಡ್ತಾಳೆ, ನಿನಗೇನು ಬೇಕು, ನಿನ್ನ ಒಟ್ಟಿಗೆ ಏನು ಹಿತ ಆಗ್ತದೆ ಅದನ್ನು ಕೊಡ್ತಾಳೆ ಆಕೆ. ತಾಯಿ ಆದಾಕಿ ಗೊತ್ತು ಮಾಡಿಕೊಂಡು, ಮಗು ಇನ್ನೂ ದೊಡ್ಡದಾಗಿಲ್ಲ ಅಂಥೇಳಿ. ತಾಯಿ ಉದ್ದೇಶ ಏನಿರ್ತದೆ? ಮಗುವಿಗೆ ಯಾವುದು ನೋವಾಗಬಾರ್ದು, ಚೆನ್ನಾಗಿ ದೊಡ್ಡವನಾಗಬೇಕು, ಭಾಳ ಸುಖವಾಗಿರ್ಬೇಕತ್ತ ಮುಂದೆ ಅನ್ನೋದೇ ತಾಯಿ ಉದ್ದೇಶ ಇರ್ತದೆ. ರೊಟ್ಟಿ ತಿನ್ಸೋವಳು ಅದು ಮಾಡೋಳು ಅಂತ ಅನ್ನಂಗೆ ಏನಾರು ಇರ್ತದೆ ಇಲ್ಲ. ಆ ಮಗು ಹೆಂಗಿರ್ತದೆ, ಅದು ಯಾವ ರೀತಿ ತಿಂದ್ರೆ ಅದು ಯಾವ ರೀತಿ ಅರಗಿಸ್ಕೊಳತ್ತದ ಅನ್ನೋದು ತಾಯಿಗೆ ಗೊತ್ತಿರ್ತದೆ. ಅದು ಗೊತ್ತಿದ್ಕೊಂಡು ಅದೇ ರೀತಿ ಆಹಾರ ಕೊಡ್ತಾಳೆ, ಅದೇ ರೀತಿ ಬೆಳೆಸ್ತಾಳೆ. ಇಲ್ಲಿ ಕೂಡ ಮೂಲ ಉದ್ದೇಶ ಏನದ ಮಹಾತ್ಮರಿಗೆ? ಮಾನವ ಜನ್ಮ ಬಂದದ, ಹೌದಲ್ಲ? ಆನಂದವನ್ನು ಪಡ್ಕೊಳ್ಳಿ. ಮತ್ತು ಒಮ್ಮಲಿ ಎಲ್ರಿಗೂ ದೊಡ್ಡ ರೊಟ್ಟಿ, ಕಟ್ಟಿ ರೊಟ್ಟಿ, ಬಿರ್ಸನ್ ರೊಟ್ಟಿ ಊಟ ಮಾಡೋಕ್ಕಾಗಂಗಿಲ್ಲಲ್ಲ, ಸಣ್ಣ ಮಕ್ಕಳಿಗೂ ಆಗಂಗಿಲ್ಲಲ್ಲ. ಅವಾಗ ಏನು ಮಾಡ್ತಾರೋ ಮೆತ್ತನ್ ಹೆಂಗೆ ಕೊಡ್ತಾರೋ ಅದೇ ರೀತಿ ಕೂಡ ಇಲ್ಲಿ ಕರ್ಮ ಉಪಾಸನೆಗಳನ್ನು ಇಟ್ಟರು. ಮೆಲ್ಲಗೆ ಮನಸ್ಸನ್ನು ಅದಕ್ಕೆ ಎಲ್ಲಿ
ಈ ಜ್ಞಾನಕ್ಕೆ ತಗೊಂಡೋಗಕ್ಕೆ. ಅಲ್ಲಿ ಇವು ರೀತಿಗಳು ಏನು ಆಗಮದಲ್ಲಿ ನಿಗಮ ಆಗಮ ಅಂತ 2 ರೀತಿ ಅಂತದ ವೇದಗಳಲ್ಲಿ. ನಿಗಮ ಆಗಮ. ಆಗಮ ಅಂತಂದರೆ ಮೊದಲಿನ ಭಾಗ, ಏನು ಮೆತ್ತಂದ ಅನ್ನ ಕೊಡೋದು, ಹಾಲು ಕೊಡೋದು, ಇದು ತಿಂದ್ರು ಒಳ್ಳೆಯದು, ಇದು ತಿಂದ್ರು ಒಳ್ಳೆಯದು ಅಂತೇಳಿ ಆಗಮದಲ್ಲಿ ಕೆಲವೊಂದೆಲ್ಲ ಕರ್ಮಗಳ ಬಗ್ಗೆ ಬರ್ಕೊಂಡು ಬರ್ತಾರೆ. ಇನ್ನು ದೊಡ್ಡವಾಗಿಬಿಟ್ಟಾನ ಈ ಕಡೆ ಎಲ್ಲಿ ನಿಗಮದಲ್ಲಿ. ನಿಗಮ ಜ್ಞಾನದ್ದು. ಅಲ್ಲಿ ಏನಾಗಿರ್ತದೆ, ಇದು ಸ್ವಲ್ಪ ಏನು ಪುಣ್ಯದ ಫಲ ಇರ್ತದೆ, ಬುದ್ಧಿ ಸ್ವಲ್ಪ ಚುರುಕಾಗಿರ್ತದೆ. ಮಹಾತ್ಮರ ಒಂದು ಪುಣ್ಯದ ಫಲದಿಂದ ಮಹಾತ್ಮರು ಸಿಕ್ಕಿರ್ತಾರೆ. ಅವಾಗ ಹೇಳ್ತಾರೆ, ನೋಡಪ್ಪ ಈಗ ನೀನು ಸಣ್ಣವ ಅಲ್ಲ, ಏನೇ ನಾವೆಲ್ಲ ಹಿಡ್ಕೊಂಡು ಬಂದಿದ್ದಿ ಅವೆಲ್ಲ ಅಲ್ಲ ನೋಡಪ್ಪ, ಈಗ ದೊಡ್ಡವಾಗಿದ್ದಿ, ಅವ್ನು ಬಿಟ್ಬಿಡು ಈಗ ಅಂತಾರಿಲ್ಲ. ಸಣ್ಣ ಸಣ್ಣ ಮಕ್ಕಳು ಆಟಿಕೆ ಸಾಮಾನು ತೊಗೊಂಡು ದೊಡ್ಡವ್ರು ಆಡ್ಕೊತ ಕುಂತ್ರ ಏನಂತಾರೆ ಅವ್ರಿಗೆ, ಏಯ್ ನೀ ದೊಡ್ಡವಾಗಿದೆ, ಸಣ್ಣ ಹುಡುಗರು ತೊಗೊಂಡ್ಕೆ ಆಟ ಆಡ್ತೀಯಲ್ಲಪ್ಪ, ಅದು ಹೆಂಗೆ ಚಂದ ಕಾಣ್ತದೆ ನಿನಗೆ ಅಂತಾರಿಲ್ಲ ಅವರು. ಅದ್ರಂಗೆ ಇಲ್ಲಿ ಕೂಡ ಅವು ಏನದಾವ ಸಣ್ಣವಿದ್ದಾಗ ಹಾಡಿದ್ದಪ್ಪ ಅದಲ್ಲ, ಅದು ಹಂಗೆ ತೆಗಿ, ಈಗ ನೀ ದೊಡ್ಡವಾಗಿದೆಲ್ಲ ಇದನ್ನು ಸ್ವೀಕಾರ ಮಾಡಂತ ಹೇಳ್ತಾರೆ ಇಲ್ಲಿ ಮಹಾತ್ಮರು. ಏನು ಅಂದ್ರೆ ಅವಾಗ ಹೌದು ಹೇಳಿದ್ವಿ, ನಿನಗೆ ಒಳ್ಳೆ ಭಾವ ಬರಲಿ, ನಿನಗೆ ಹೆದರಿಕೆ ಆಗಲಿ, ನಿನ್ನ ಶುದ್ಧನಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವು ನೇಮ ನಿತ್ಯಗಳನ್ನು ಹೇಳಿದ್ದೀವಿ. ಈಗ ತಿಳ್ಕೊ, ಶರೀರನೇ ಬೇರೆ ಇದೆ, ಒಳಗಡೆ ಇರುವಂಥ ಆತ್ಮ ಬೇರೆ ಐತೆ. ಇದು ಆತ್ಮನಿಗಿದು ಯಾವ ಸಂಬಂಧ ಇಲ್ಲ, ಮಡಿ ಮೈಲಿಗೆ ಸೂತಕ ಪಾತಕ ಯಾವುದೂ ಸಂಬಂಧ ಇಲ್ಲ. ಒಳಗಡೆ ಇರುವಂತಹ ಚೈತನ್ಯಕ್ಕೆ ಅದಕ್ಕೆ ನೀನು ಹೆಂಗಿದೆ ಚೈತನ್ಯ ರೂಪನಾಗಿರ್ದು. ಬಿಸಿಲು ಇಷ್ಟೆಲ್ಲ ಕಡೆ ಬೀರ್ತದಂತಂದ್ರೆ ಬಿಸಿಲಿಗೆ ಏನಾರ ಟಚ್ ಆಗ್ಯದೇನ, ಏನಾದ್ರ ಕಲ್ಮಶ ಆಗ್ಯದೇನ? ಆಕಾಶ ಇಷ್ಟೆಲ್ಲ ಮನೆಗಳು ಅದಾವ್ರಿ ಜಗತ್ತಿನೊಳಗೆ, ಮನೆಗಳು ಅದಾವ, ಏನು ನಾನಾ ರೀತಿಯಿಂದ ಅದಾವ. ಆಕಾಶ ಏನಾರು ಬೆರ್ತದೆ ಅನ್ನೋದ್ರಾಗ ಸಂಬಂಧನೇ ಇಲ್ಲ. ಅದಕ್ಕೆ ಏನು ಸಂಬಂಧ ಇಲ್ಲ. ಮನೆ ಹುಟ್ಟತಾವ ಮತ್ತು ಬೀಳ್ತಾವ, ಹೌದಿಲ್ಲ? ಎಷ್ಟೋ ದಿವಸದಿಂದ ನೋಡ್ರಿ, ಈಗ ಬೇರೆ ಬೇರೆ ಹಳ್ಳಿಯಾಗ ಬೇರೆ ಬೇರೆ ಊರುಗಳದಾಗ ಈ ಕಡೆ ಹಿರಿಯರು ಎಲ್ಲರೂ ಇದ್ದಾಗ ಈ ಕಡೆ ಒಂದು ಗ್ರೂಪ್ ಮನೆಗಳು ಇರ್ತಿದ್ವು. ಈಗ ಅವನು ಬಿಡ್ತಾರ, ಮತ್ತು ಮುಂದೆ ಬೇರೆ ಕಡೆ ಒಯ್ದು ಮನೆ ಮಾಡ್ತಾರೆ ಹೊಸ್ತಾಗಿ. ಅವು ಎಷ್ಟು ದಿವಸ ಇರ್ತಾವ, ಮತ್ತು ಅವ್ರ ತಲೆ ಆಗೋವರೆಗೂ ಅವರೆಲ್ಲರೂ ಅಲ್ಲಿ ಇರ್ತಾರೆ, ಮಕ್ಕಳು ಮರಿಗಳು ಅವರೆಲ್ಲ ಅಲ್ಲಿ ಕಟ್ಕೊಂಡಿರ್ತಾರೆ. ಮತ್ತು ಅಲ್ಲಿ ಬಿಡ್ತಾರೆ, ಅಲ್ಲಿ ಬಿಟ್ಟುಗಳೇ ಮತ್ತೆ ಒಂದು ಸ್ವಲ್ಪ ದಿವಸ ಹೋಯ್ತಂದ್ರೆ ಮತ್ತು ಅವರೆಲ್ಲರೂ ಮತ್ತೆ ಮೊದಲಿನ ಜಾಗ ಬಿಟ್ಟಿದ್ರೆ ಅಲ್ಲಿಗೆ ಬಂದು ಸೇರ್ತಾರೆ. ಇದೇ ಕತ್ತಿನೇ ಆಗಿರುವಂಥದ್ದು. ಇಲ್ಲಿ ಬಿಡೋದು ಅಲ್ಲಿ ಬಿಡೋದು. ಇಷ್ಟೆಲ್ಲ ಮನೆಗಳು ಆಗಿದಾವಂತಂದ್ರೆ ಮನೆ ಹುಟ್ಟೋದಕ್ಕಿಂತ ಮುಂಚೆ ಏನಿತ್ತು? ಬೈಲೇ ಇತ್ತು. ಮನೆ ಹುಟ್ಟಿದಾವ, ಆದರೆ ಯಾವಾಗಲೂ ಇರ್ತಾವನ ಮನೆಗಳು ಬಿದ್ದು ಹೋಗ್ತಾವೆ, ಮತ್ತು ಮನೆ ಹುಟ್ಟತಾವ, ಮತ್ತು ಬಿದ್ದು ಹೋಗ್ತಾವೆ. ಆದ್ರೆ ಬೈಲಿಗೆ ಏನಾರ ತೊಂದರೆ ಆಗ್ಯದ, ಏನಾರು ಬೆರ್ತದೇನು? ಏನು ಅದಕ್ಕೇನು ಸಂಬಂಧನೇ ಇಲ್ಲ. ನೀ ಏನು ಮಾಡಿದ್ರು ಕೂಡ ಬೈಲಿಗೆ ಯಾವ ರೀತಿ ನೀವು ನಾವು ರೊಕ್ಕ ಎದಕ್ಕೆ ಬಿಡ್ತೀವಿ ರೀ ಮನೆಗೆ? ಉಪಾಧಿಗೆ, ಗೋಡೆಗೆ, ಮ್ಯಾಲ ಛತ್ತಿಗೆ, ಇದಕ್ಕೆ ಬಿಡ್ತೀವಿ. ಬೈಲಿಗೆ ಏನಾರು ಬಿಡ್ತೀವಿ ನಾವು? ಬೈಲಿ ಏನೋ ಅದಕ್ಕೇನು ಸಂಬಂಧೇ ಇಲ್ಲ. ಅದು ಮನೆ ಈ ಇದ್ದಾಗ ಆದರೂ ಅಷ್ಟೇ, ಬಿದ್ದಾಗ ಆದ್ರೂ ಅಷ್ಟೇ, ಬೈಲಿಗೆ ಯಾವ ರೀತಿ ತೊಂದರೆ ಇಲ್ಲಲ್ಲ. ಅದೇ ರೀತಿ ಕೂಡ ಈ ಉಪಾಧಿಯಿಂದ ಶರೀರ ತೋರಕತ್ತದ. ಈ ಗಾಡಿ ಇದ್ದಂಗೆ ನೋಡ್ರಿ, ಸುತ್ತ ಗಾಡಿ ಇಲ್ಲ, ಇದರಂಗೆ ಶರೀರ, ಒಳಗಡೆ ಇರುವಂಥ ಬೈಲು, ನೀನು ಚೈತನ್ಯ ಸ್ವರೂಪ ಆಗಿದೆ. ಇದಕ್ಕೆ ಏನು ಸಂಬಂಧನೇ ಇಲ್ಲ. ಇದಕ್ಕೆ ಈ ಗಾಡಿಗೆ ಏನು ಮಾಡ್ತಿದ್ದೆ? ಮಡಿ ಮೈಲಿಗೆ ಮಾಡ್ತೇನೆ ಈ ಗಾಡಿಗೆ? ಇಲ್ಲಲ್ಲ. ಒಳಗಡೆ ಇರುವಂಥ ಬೈಲು ಅದಿದೆ, ಅದಕ್ಕಾರ ಒಂದೇ ಅದನ್ನು ಇಲ್ಲ. ಅದಕ್ಕೆ ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದನು. ಈಗ ನಿನ್ನ ಸ್ಥಿತಿ ಹೆಂಗಾಗ್ಯದಂದ್ರೆ ನೀ ಬೈಲು ಸ್ವರೂಪ ಇದೆ, ಇದ್ಕೊಂಡು ಈ ಗಾಡಿನೇ ನಾನು ಅನ್ಕೊಂತ ಕುಂತಿದ್ದೀನಿ ಅಂತ. ನನಗೇನಂತಾರೆ? ಅಜ್ಞಾನಿ ಅಂತಾರೆ, ಸುಜ್ಞಾನಿ ಅಂತಾರೆ. ನಿನಗೆ ಸುತ್ತ ಮನೆಗೆ ಗಾಡಿನೇ ನಾನು ರೀ ಅಂತ ಕುಂತಿದ್ದೀನಿ. ಬೈಲಿನ ಸ್ವರೂಪ ಇದೆ, ಆನಂದದ ಸ್ವರೂಪ ಇದೆ, ಯಾವಾಗಲೂ ಇರುವಂಥವು ನೀನಿದೆ. ಅಂಥದನ್ನು ಬಿಟ್ಟು ಕೇಸಿ ಈ ಉಪಾಧಿ ಕಾಣುವಂಥ ಈ ಗೋಡೆ ನಾನು, ಬಾಗಿಲಿ ನಾನು, ಅದು ನಾನು, ಇದು ನಾನು ಅಂತ ಕುಂತಾರೆ ನಿನಗೇನಂತಾರೆ? ನಿನಗೆ ಭಾಳ ಶಾಣೆ ಮನುಷ್ಯ ಅಂತಾರೆ ನಿನಗೆ. ಹಾಂ, ಅದಕ್ಕೆ ಇದೇನು ಸಂಬಂಧ ಇಲ್ಲ. ಈಗ ನೀ ದೊಡ್ಡವಾಗಿದೆ ಹೇಳಕತ್ತೀವಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಿನಗೆ ಯಾವ ರೀತಿಯಿಂದ ಮಡಿ ಮೈಲಿ ಸೂತಕಾದಿ ಇದು ಯಾವುದೂ ಇಲ್ಲ. ಅದಾವಂತಂದ್ರೆ ನೀನು ಅಜ್ಞಾನಿ, ನೀನು ಸುಜ್ಞಾನಿ ಅನ್ನೋಕ್ಕೆ ಸಾಧ್ಯ ಅದೇನು? ಯಾಕಂದ್ರೆ ನೀನು ಹೆಂಗಿದೆ ಚೈತನ್ಯ ರೂಪನಾಗಿರೋದು ಜಡ ಪಂಚಭೂತ ದೇಹವಿದ ನೀನೆಂಬೆ ನೀನು ಪೂತ ನಿರ್ಮಲ ನಿಜ ತತ್ವಮಯನಾಗಿ ಅಂತ ಹೇಳ್ತಾರೆ. ನೀನು ಹೆಂಗಿದೆ ಅಂದರೆ ಭಾಳ ಪರಿಶುದ್ಧವಾಗಿರುವಂಥವನಿದೆ. ಅದಕ್ಕೆ ಸೂತಕಾದಿ ಅಂತಂದರೆ ಈ ಜನನ, ಹುಟ್ಟಿದಾಗ ಮೈಲಿಗೆ ಆಗುವಂಥದ್ದು, ಮರಣ, ಸೂತಕ ಬರುವಂಥದ್ದು. ಆಮೇಲೆ ಈ ಮೂರು ದಿವಸ ಕುಂದಿರ್ಸ್ತಾರೆ ನೋಡ್ರಿ ಹೆಣ್ಮಕ್ಳಿಗೆ, ಹೊರಗಾದ ಇದಾದಾಗ ಮೆನ್ಸಸ್ ಆದಾಗ ಕೂಡಿಸುವಂಥದ್ದಾಗಿರ್ಬೋದು. ನಾನಾ ರೀತಿಯಿಂದ ಇವೇನದಾವ, ಇವ್ಯಾವ ನಿನಗೆ ಸಂಬಂಧ ಇಲ್ಲಪ್ಪ ನಿನಗೆ. ಇವೆಲ್ಲ ನಿಯಮಗಳನ್ನು ಹಿಡ್ಕೊಂಡು ಕುಂತಿದೆಯಲ್ಲ ತಗೊಂತ, ಇದ್ಯಾವುದು ಸಂಬಂಧ ಇಲ್ಲ ನಿನಗೆ.
ಅದಕ್ಕೆ ನಿನಗೇನು ಹೇಳ್ತಾರೆ ಇವ್ನು ಹಿಡ್ಕೊಂಡು ಅಂತಂದ್ರೆ ನಿನಗೆ ಅಜ್ಞಾನಿ ಅಲ್ಲದೆ ಇನ್ನು ಎಂಥದ್ದು ಹೇಳ್ತಾರಪ್ಪ, ಸುಜ್ಞಾನಿ ಅಂತಾರೇನು ಅಂತಂದ್ರೆ ಅನ್ನಂಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಮಡಿ ಮೈಲಿಗೆ ಇದೆಲ್ಲ ಯಾವುದೂ ಇಲ್ಲ. ಇಂಥ ಒಂದು ಇರದೇ ಇರುವಂಥದ್ದನ್ನು ಹಿಡ್ಕೊಂಡು ಕುಂತು ಅಳಕತ್ತಿದಲ್ಲ ನಿನಗೆ, ಅದರಿಂದ ನಿನಗೆ ಅಜ್ಞಾನಿ ಅಲ್ದ ಏನು ಸುಜ್ಞಾನಿ ಅನ್ನೋಕ್ಕಾಗ್ತದೇನೋ. ನೋಡ್ರಿ ಮಹಾತ್ಮರು ಹೆಂಗೆ ಬೈಲಿಗೆ ಮಾಡಿಬಿಡ್ತಾರೆ ನೋಡ್ರಿ. ಎಲ್ಲ ಗದ್ಲಕ್ಕೆ ಹಾಕೊಂಡು ಕುಂತೀವಲ್ಲ ನಾವು, ಈ ಬೈಲಿಗೆ ಮಾಡಿಬಿಡ್ತಾರೆ. ಆನಂದ ಎಲ್ಲವನ್ನ ತೆಗಿತಾರೆ ಅವರು. ಯಾಕಂತಂದ್ರೆ ಇಂಥದ್ದು ಹಿಡ್ಕೊಂಡು ಇದು ಯಾವುದು ಸಂಬಂಧ ಇಲ್ಲ, ವಿಚಾರ ಮಾಡು, ನೀನೇ ವಿಚಾರ ಮಾಡು. ಅದಕ್ಕೆ ಇವೆಲ್ಲವನ್ನು ಇಟ್ಕೊಂಡು ಕುಂತೀವಿ, ನಿಯಮಗಳನ್ನು ಇಟ್ಕೊಂಡು ಕುಂತಿರ್ತಿದೆಯಲ್ಲ, ಅದರಿಂದ ನಿನಗೆ ಅಜ್ಞಾನಿ ಅಲ್ಲದೆ ಸುಜ್ಞಾನಿ ಅಂತಾರೇನೋ ಅಂತ ಇಲ್ಲಿ ಕೂಡ ಹೇಳುತ್ತಾರೆ. ಮತ್ತು ನಾವು ಮುಂದಿನ 2ನೆಯ ನುಡಿ ನಾಳೆಯಿಂದ ತಗೊಳ್ಳೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ ಗುರುನಾಥ. ಎಷ್ಟು ವಾಕ್ಯಗಳನ್ನು ಏನು ಹೇಳಿಸ್ತಾನೆ ಆತ ಹೇಳ್ತಾನೆ, ಇಲ್ಲ ಅಂತಿಲ್ಲ. ಬಡ ಮುಗಿಸಿಬಿಡ್ಬೇಕು ಅಂತ ಅನ್ನಂಗೆ ಮುಗಿಸುವಂಗೆ ಅಲ್ಲ ಇದು. ನಿಧಾನ ಆತ ಏನು ವಿಚಾರಗಳನ್ನು ಹೇಳ್ತಾನೆ ಅವ್ನು ಕೇಳ್ಕೊಂಡು ಹೋಗೋಣ. ಎಲ್ಲರೂ ಆತನ ಮಾರ್ಗದಲ್ಲಿ ನಾವೆಲ್ಲರೂ ಹೋಗೋಣ. ಯಾಕಂದ್ರೆ ಧನ್ಯರು. ಈ ಸಮಯಗಳು ಮತ್ತೆ ಪದೇ ಪದೇ ಬರುವಂಥದ್ದಲ್ಲ. ಒಂದು ಅರ್ಥ ಮಾಡ್ಕೋಬೇಕು. ಭಾಳಷ್ಟು ನಾನು ಇದನ್ನೇ ಹೇಳ್ತೀನಿ. ನಾವು ಒಂದು ವೇಳೆ ನಮ್ಮ ಸಂಸಾರ ಅಂತ ಅಂದ್ಕೊಂಡು ಕುಂತಿದ್ರೆ ನಮಗೆ ಬಸವನಾದ್ರೂ ಸಿಗ್ತಿರ್ಲಿಲ್ಲ ಅಲ್ಲ. ಆ ಟೈಮ್ ಮುಗಿದ್ಬಿಡ್ತಿತ್ತು. ನಾವು ಇವತ್ತು ಕೋಟಿ ಕೊಡ್ತೀವಿ ಅಂದ್ರೆ ಕೂಡ ನಮಗೆ ಅಂಥ ಸಮಯ ಈಗ ಸಿಗಲ್ಲ. ಅದಕ್ಕೆ ಈ ವಿಷಯ ನಾನು ಕೂಡ ಹೇಳುತ್ತೇನೆ. ಇವು ಎಲ್ಲೇ ಆಗಿರ್ಬೋದು, ತತ್ವದ ವಿಚಾರಗಳು ಸಿಕ್ಕರೆ ಮಾತ್ರ ಅವು ಒಂದೊಂದು ಸಮಯದಾಗ ಸಿಗ್ತಾವೆ, ಪದೇ ಪದೇ ಸಿಗುವಂಥವಲ್ಲ. ಯಾಕಂದ್ರೆ ಅವು ಸಿಕ್ಕಿರ್ತಾವೆ. ನಿನ್ನ ಶರೀರನೇ ಗತಿ ಇರೋಂಗಿಲ್ಲ, ಕುಂದ್ರಕ್ಕಾಗಂಗಿಲ್ಲ, ಕಿವಿ ಕೇಳೋಕ್ಕೆ ರೆಡಿ ಇರೋಂಗಿಲ್ಲ. ಅಂಥ ಟೈಮ್ ನಿನ್ನ ಶರೀರ ಕೈ ಕೊಟ್ಟಿರ್ತದೆ. ನಿನ್ನ ಶರೀರ ಚೆಂದಿದ್ದಾಗ ಇಂಥ ವಿಚಾರಗಳು ಸಿಕ್ಕಿರೋಂಗಿಲ್ಲ, ಗುರುನಾಥ ಹೇಳೋಕ್ಕಿರೋಂಗಿಲ್ಲ. ಹೌದಲ್ಲ. ಶರೀರ ಯಾವ ಟೈಮ್ನಲ್ಲಿ ರೋಗಕ್ಕೆ ತುತ್ತಾಗಿಬಿಡ್ತದೆ ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಈಗೇನಾದ್ರು ಒಂದು ತಾಸು ಏನದು ಗೊತ್ತಿಲ್ಲ. ಶರೀರ ನಮ್ಮ ಕೈಯಲ್ಲಿ ಇಲ್ಲ ಅದು. ಹಂಗಾಗಿ ಆ ಟೈಮ್ ಹೆಂಗೆ ಬರ್ತದೆ ಹೇಳೋಕ್ಕಾಗಲಿ. ಈಗ ನಮ್ಗೆ ಸಿಕ್ಕದೆ, ಶರೀರನ ಸ್ವಲ್ಪ ಸದೃಢ ಅದ, ಕುಂತು ಕೇಳುವಂಥ ಭಾವನೂ ಐತೆ. ಸದ್ಗುರು ವಾಕ್ಯಗಳು ನಮ್ಗೆ ಸಿಗಕತ್ತೇವಂದ್ರೆ ನಾವೆಲ್ಲರೂ ಧನ್ಯರು ಅಲ್ಲ. ಮತ್ತೆ ನೋಡೋಣ ಮುಂದಿನ ವಿಚಾರ. 1-2 ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ.